सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. 5ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕವನ್ನು ನೋಡಿದ್ದೇವೆ. ಅಲ್ಲಿಂದ ಮುಂದೆ ನೋಡ್ತಾ ಹೋಗೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚಮೋऽಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಶ್ರೀ ಭಗವಾನುವಾಚ ಎಂಟನೇ ಶ್ಲೋಕ 5ನೇ ಅಧ್ಯಾಯ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯತ ಯುಕ್ತೋ ಮನ್ಯೇತ ತತ್ವವಿತ್. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಆಶ್ನನ್ ಗಚ್ಚನ್ ಸ್ವಪನ್ ಸ್ವಶನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ. ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಸಾಮಾನ್ಯವಾಗಿ ಅದು 2 ಶ್ಲೋಕಗಳನ್ನು ಒಟ್ಟಿಗೆ ಹೇಳೋ ರೂಢಿ ಇದೆ. ಹಿಂದಿನ ಶ್ಲೋಕದಲ್ಲಿ ಚಿತ್ತಶುದ್ಧಿಯ ಬಗ್ಗೆ ಮಾತನಾಡಿದ್ವಿ. ಅದಾದ ನಂತರ ಕೆಲವರು ನನಗೆ ಮೆಸೇಜ್ ಮಾಡಿದ್ದುಂಟು ಪರ್ಸ್ನಲಿ. ಆ ಪ್ರಶ್ನೆಯಲ್ಲಿ ಎಷ್ಟು ಮಾಡಿಕೊಂಡ್ರೂ ಆಗೋದೇ ಇಲ್ಲ, ಚಿತ್ತಶುದ್ಧಿ ಮಾಡ್ಕೊಳ್ಬೇಕು. ಚಿತ್ತ ಅಂತ ಹೇಳಿದಾಗ ಸ್ಟೋರ್ಡ್ ಥಾಟ್ಸ್ ಅಂತ ಹೇಳಿದ್ದೆ. ಆ ಸ್ಟೋರ್ಡ್ ಥಾಟ್ಸಲ್ಲಿ ಕೆಟ್ಟದ್ದೇ ಜಾಸ್ತಿ ಇರುತ್ತೆ ಅನ್ನೋದು ಹೌದು ಕೂಡ. ನೋಡಿ, ಕೆಟ್ಟದ್ದು ಹೇಳ್ಕೊಡೋದಕ್ಕೆ ಎಲ್ಲೂ ಶಾಲೆಗಳಿಲ್ಲ, ಒಳ್ಳೆಯದನ್ನು ತಿಳಿಸ್ಕೊಡ್ಲಿಕ್ಕೆ ಶಾಲೆಗಳಿರೋದು ಅಲ್ವಾ. ಹಾಗೆ ಅದು ಏನಕ್ಕೋ ಗೊತ್ತಿಲ್ಲ, ಈ ಏನು ಹೇಳ್ತಾರೆ, ಇದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹಾಗೆ ಹೇಳುತ್ತಂತೆ. ಯಾರೋ ಇದ್ರ ಬಗ್ಗೆ ಪ್ರಯೋಗ ಮಾಡಿದ್ದು ಉಂಟು. ಅವರು ಈ ಒಂದಷ್ಟು ಜನಕ್ಕೆ ನಿಮ್ಮ ಮನಸ್ಸಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ಒಂದು ನೋಡಿ ಅಂತ ಹೇಳಿದಾಗ ಬರೆದಿಡಿ ಅಂತ ಹೇಳಿದ್ದಾರೆ. ಒಂದಷ್ಟು ದಿನ, ಪ್ರತಿದಿನ ಒಂದಷ್ಟು ಏನೇನು ನೆನಪು ಬರುತ್ತೆ ಬೆಳಗಿನ ಸಂಜೆವರೆಗೂ ಬರೆದಿಡಿ ಅಂತ. ಆ ರೀತಿಯಾಗಿ ಅನಲೈಸ್ ಮಾಡಿ ನೋಡಿದಾಗ ಅವರಷ್ಟು ಜನದ್ದು, ಒಂದು 100 ಜನದ್ದು ಅಂತ ಇಟ್ಕೊಳ್ಳೋಣ, ಅಷ್ಟು ಜನಗಳು ಬರೆದಿದ್ದನ್ನ ತಗೊಂಡು ನೋಡಿದಾಗ ಎಲ್ಲರಲ್ಲೂ 91% ಕೆಟ್ಟದ್ದೇ ನೆನಪಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಏನಿದು ಯೂನಿವರ್ಸಲ್ ಸ್ಟ್ಯಾಟಿಸ್ಟಿಕ್ಸ್ ನಂದಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ನೀನು ಆ 91% ಫಾಲೋ ಮಾಡ್ಕೊಂಡು ಹೋಗ್ಬೇಡ, ಈ 9% ಫಾಲೋ ಮಾಡು. 91% ಫಾಲೋ ಮಾಡೋದವ್ರನ್ನೆಲ್ಲ ಹಾಳಾಗೋಗಿದ್ದಾರೆ, ಈ 9% ನೀನಾಗಬೇಕು ಅಂತ. ಅಂದರೆ ಈಗ ಆ ಮನಸ್ಸಲ್ಲಿರೋ ಕೆಟ್ಟದ್ದನ್ನು ನಾವು ತೆಗೆದು ಹಾಕೋದು ಹೇಗೆ? ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬಿಸಿಟ್ಕೊಂಡ್ಬಿಟ್ಟಿದ್ದೀವಿ. ವಿ ಹ್ಯಾವ್ ಎನ್ಕರೇಜ್ಡ್ ಎ ಲಾಟ್. ಯಾಕೆಂದರೆ ನಮ್ಮ ಕಡೆಯಿಂದನೇ ಅದು ಶ್ರಮ ಆಗಿರೋದು. ಏನಂದರೆ ಒಳ್ಳೆಯದನ್ನು ನಾವು ತುಂಬ ಸಲ ಹೇಳ್ಕೊಂಡಿಲ್ಲ ಯಾರ ಹತ್ರನೂ. ಯಾಕೆ? ದೃಷ್ಟಿ ಆಗ್ಬಿಡುತ್ತೆ, ಬಿಡು, ಹೇಳ್ಕೋಬೇಡ ತುಂಬ ಅಂತ ಹೇಳಿದ್ದಾರೆ ನಮಗೆಲ್ಲ. ಹಾಗಾಗಿ ಒಳ್ಳೇದು ಹೆಚ್ಚು ಹೇಳ್ಕೊಂಡಿಲ್ಲ. ಅದೇ ಪೆಟ್ಟು ಬಿದ್ದಿದ್ದನ್ನು ತುಂಬ ಸಲ ತುಂಬ ಜನಕ್ಕೆ ಹೇಳ್ಕೊಂಡು ಏನಾಗಿದೆ, ಅದು ಒತ್ತು ಬರ್ಕೊಂಡ್ಬಿಟ್ಟಿದ್ದೀವಿ ನಾವು. ಒಂದು ಸಲ ಅಲ್ಲ, ಸಾವಿರಾರು ಸಲ ಬರ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಅದು ಎದ್ದು ಬರ್ತಾ ಇರುತ್ತೆ. ಬಂದಾಗ ಅದನ್ನು ಪ್ರಯತ್ನಪೂರ್ವಕವಾಗಿ ಅದನ್ನು ಇಗ್ನೋರ್ ಮಾಡಬೇಕು.
ಏನೋ ಭಗವಂತನ ಇಚ್ಛೆ ಹಾಗಾಯಿತು ಅಂತ ಬೇಕಾದರೂ ಅಂದ್ಕೊಳ್ಬೋದು. ನೀವು ಮಾಡಿದ ತಪ್ಪಿಗೆ ಭಗವಂತ ನೋಡ್ಕೊಳ್ತಾನೆ ಬಿಡು ಅಂತಲೂ ಅಂದ್ಕೊಳ್ಬೋದು. ಅವ್ರು ಆರಾಮಾಗಿ ಇರ್ತಾರೆ, ನಾವಿಲ್ಲಿ ಕೊರಗ್ತಾ ಇರ್ತೀವಿ ಅಷ್ಟೇ. ಅದರಿಂದ ಈ ಮನಸ್ಸಿಗೆ ಪೆಟ್ಟು ಬಿದ್ದಾಗ ಅದನ್ನು ಚಿತ್ತದಲ್ಲಿ ಏನು ಸ್ಟೋರ್ ಆಗಿರುತ್ತೆ ಇದುವರೆಗೂ, ಇವಾಗಿಂದ ಮುಂದೆ ನಾವು ಅಷ್ಟು ಹೊತ್ತು ಬರ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಈಗ ಅಧ್ಯಾತ್ಮ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ, ಹೆಚ್ಚು ಅದನ್ನು ಮನಸ್ಸಿಗೆ ಅಂಟಿಸ್ಕೊಳ್ಬಾರ್ದು ಅನ್ನೋದು ಗೊತ್ತಾಗಿದೆ ನಮಗೆ. ಆದರೆ ಇದುವರೆಗೂ ಆಗಿರೋದಿದೆಯಲ್ವಾ, ಅದನ್ನು ಏನು ಮಾಡೋದು? ಅದನ್ನು ಮತ್ತೆ ಮತ್ತೆ ಅದು ಎದ್ದು ಬರ್ತಾ ಇದ್ರೆ ಪ್ರಯತ್ನಪೂರ್ವಕವಾಗಿ ಅದನ್ನು ಅಳಿಸಿ ಹಾಕಬೇಕು. ಹೇಗೆ, ಯಾವ ಥರನಾದರೂ ಅಂದ್ಕೊಳ್ಳಿ, ಅದನ್ನು ಭಗವಂತನ ಇಚ್ಛೆ ಹೀಗಾಯಿತು, ಅಥವಾ ಅವರ ಯಾವುದೋ ಒಂದು ಕರ್ಮ ಸೆಟ್ಲ್ ಆಗಬೇಕಾಗಿತ್ತು, ಅದರಿಂದ ಹಾಗಾಯಿತು, ಹಿಂದೆ ನಾನು ಯಾವಾಗಲೂ ಅವ್ರ ಜೊತೆ ಹಾಗೆ ನಡ್ಕೊಂಡಿದ್ದಿರಬಹುದು, ಅದರಿಂದ ನನ್ನ ಜೊತೆ ಹೇಗಾಯಿತು. ನಮ್ಮ ಮನಸ್ಸಿಗೆ ಯಾವ್ದು ಸಮಾಧಾನ ಕೊಡುತ್ತೋ ಆ ದಾರಿಯನ್ನು ಹುಡುಕೊಂಡು ಅದನ್ನು ತೆಗೆದು ಹಾಕಬೇಕು. ನೋಡಿ, ನೆನಪುಗಳು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ನೆನಪುಗಳ ಹಿಂದೆ ಇರುವ ನೋವನ್ನು ನಾವು ಅಳಿಸೋ ಪ್ರಯತ್ನ ಮಾಡೋದು. ನೆನಪು ಬಂದೇ ಬರುತ್ತೆ, ಅಯ್ಯೋ ಅದು ಹೇಗಾಗುತ್ತೆ, ಎಷ್ಟೋ ವರ್ಷಗಳ ಹಿಂದೆ ಏನೋ ಒಂದು ಪೆಟ್ಟಾಗಿತ್ತು, ಜ್ವರ ಬಂದಿತ್ತು, ಕಾಯಿಲೆ ಬಂದಿತ್ತು, ಮರ್ತು ಬಿಡಿ, ಆವಾಗ ಆಗಿದ್ದ ನೋವೆಲ್ಲ ಮರ್ತು ಬಿಡಿ, ಆಗಲ್ಲ, ನೋವಿರುತ್ತದು. ಆವಾಗ ಅನುಭವಿಸಿದ್ದು ಏನಿದೆ ಆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅನುಭವ ಇರುತ್ತೆ. ಆದರೆ ಅದೆಲ್ಲ ನೆನಪಿಗೆ ಬಂದಾಗೆಲ್ಲ ಅದ್ರ ಜೊತೆ ಒಂದು ನೋವು ಬರುತ್ತಲ್ವಾ, ಆ ನೋವು ಬರೆಸ್ಕೊಳ್ಳದೆ ಇರೋದೇ ಸಾಹಸ. ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ಆ ಪ್ರತಿ ಸಲ ವಿಚಾರ ಎದ್ದಾಗಲೂ ಅದ್ರ ಹಿಂದೆ ಅಂಟುಕೊಂಡು ಬರುವಂಥ ನೋವೇನಿದೆ ಆ ನೋವನ್ನು ನಾವು ಬಿಡಬೇಕು. ಈಸ್ ದಟ್ ದ ವೇ ವಿ ನೀಡ್ ಟು ಫರ್ಗಿವ್ ಅಂತ? ಎಸ್, ದಟ್ ಇಸ್ ದ ವೇ ವಿ ನೀಡ್ ಟು ಫರ್ಗಿವ್. ಫರ್ಗಿವ್ ಫಾರ್ ದೆಮ್, ನಾಟ್ ಫಾರ್ ಅವರ್ ಸೆಲ್ಸ್. ಅದು ಅವ್ರನ್ನ ಫರ್ಗಿವ್ ಮಾಡೋದ್ರಿಂದ ನಮಗೆ ಉಪಯೋಗ ಆಗುತ್ತೆ. ವಿ ಹ್ಯಾವ್ ಟು ವಿ ಆ್ಯಕ್ಚುಲಿ ಆರ್ ಬೆನಿಫಿಟೆಡ್, ನಾಟ್ ದೇ. ಫರ್ಗಿವ್ ಮಾಡಿರೋದ್ರಿಂದ ಯಾರು ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅಂತ ಹೇಳೋದು, ಫರ್ಗೆಟ್ ವಾಟ್? ವಿ ಆರ್ ನಾಟ್ ಫರ್ಗೆಟಿಂಗ್ ದಿ ಇನ್ಸಿಡೆಂಟ್, ವಿ ಆರ್ ಫರ್ಗೆಟಿಂಗ್ ದಿ ಪೇಯ್ನ್ ಅಂತ ಅಲ್ಲಿ. ಅದನ್ನು ಸ್ವಲ್ಪ ಪ್ರಯತ್ನ ಮಾಡಿನೇ ಮಾಡಬೇಕು, ಅದು ತಾನಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿ ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಅದನ್ನೇ ಹೇಳೋದು, ವರ್ಕಿಂಗ್ ಆನ್ ದ ಮೈಂಡ್. ಯಾವಾಗ ವರ್ಕ್ ಮಾಡೋದು? ಮತ್ತೆ ಅವ್ರು ಎದುರುಗಡೆ ಬಂದಾಗ ನಾನು ವರ್ಕ್ ಮಾಡ್ತೀನಿ ಅಂದರೆ ಖಂಡಿತ ಸಾಲಲ್ಲ. ಅದು ಶಾಂತವಾಗಿದ್ದಾಗ ನೆನಪಿಗೆ ಬರುತ್ತಲ್ವ, ಆವಾಗಲೇ ವರ್ಕ್ ಮಾಡ್ಕೊಂಡು ಬಿಡ್ಬೇಕು ನಾನು. ಹೌದಾ, ಹೀಗಾಯ್ತಾ, ಆಗಲಿ ಬಿಡು, ಅದು ಭಗವಂತನ ಇಚ್ಛೆ ಆಯಿತು. ಸ್ನೇಹದ ಬಗ್ಗೆನೂ ಅಷ್ಟೇ ಅಂದ್ಕೊಂಡಿದ್ವಿ, 20 ವರ್ಷದ ಸ್ನೇಹ ಒಂದೇ ಮಾತಿಗೆ ಹೊರಟೋಯ್ತು. ಮತ್ತೆ ನಾನು ಪ್ರಯತ್ನ ಮಾಡಿದೆ ಆ ಸ್ನೇಹಿತೆಯನ್ನು ಸೇರಲಿಕ್ಕೆ, ಆದರೆ ಅವಳು ಯಾವುದೇ ರೀತಿಯಲ್ಲೂ ನನ್ನ ಜೊತೆ ಒಂದಾಗಲೇ ಇಲ್ಲ ಅಂತ ಹೇಳಿದಾಗ ಅದು ಭಗವಂತನ ಇಚ್ಛೆ. ನನ್ನ ಅವರ ಅಕೌಂಟ್ ಅಷ್ಟೇ ಇದ್ದಿದ್ದು. ಭಗವಂತ ನನ್ನ ಉದ್ಧಾರಕ್ಕೋಸ್ಕರ ಅವ್ರನ್ನ ನನ್ನಿಂದ ದೂರ ತೆಗೆದಿದ್ದಾನೆ ಅಂತ ನಾನು ಅಂದ್ಕೊಳ್ಬೇಕು. ಯಾಕಂದರೆ ಈ ನೋಡಿ, ಇಷ್ಟು ಕೋಟಿ ಜನಗಳಲ್ಲಿ ನಾವು ಯಾರ್ಯಾರೋ ಕೆಲವ್ರ ಜೊತೆ ಮಾತ್ರ ಸಂಪರ್ಕದಲ್ಲಿ ಬರ್ತೀವಿ, ಎಲ್ಲರನ್ನೂ ನಾವೇನು ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ. ಮತ್ತು ಯಾವಾಗಲೂ ಯಾವುದೋ ಕಾಲದಲ್ಲಿ ನಾವು ಒಟ್ಟಿಗೆ ಮೀಟ್ ಆಗ್ತೀವಿ. ಇಲ್ಲದೇ ಇದ್ರೆ ನಮ್ಗೆ ಅವ್ರ ಪರಿಚಯನೇ ಇರೋದಿಲ್ಲ. ಅಂದರೆ ಭಗವಂತಂದೊಂದು ಲೆಕ್ಕ ಇದೆ, ನನ್ನಿಂದ ಅವ್ರಿಗೇನೋ ಆಗಬೇಕಾಗಿದೆ, ಅವರಿಂದ ನನಗೇನೋ ಆಗಬೇಕಾಗಿದೆ, ಆ ಕರ್ಮ ಸೆಟಲ್ ಆಗಲಿ ಅಂತಲೇ ಅವನು ಆವಾಗ ಎದುರುಗಡೆ ತರ್ತಾನಂತೆ. ಕರ್ಮ ಸೆಟಲ್ ಆಯಿತು ಅಂದ್ಕೊಳ್ಳೋಣ ಅಷ್ಟೇ, ಅವ್ರು ನಮ್ಮನ್ನು ಬಿಟ್ಟು ಹೋದರು ಅಂದರೆ ದುಃಖ ಪಡೋದು ಬೇಡ ಅಂತ, ಆಯಿತಾ? ಅದರಿಂದ ನೋಡಿ, ಅದು ಚಿತ್ತಶುದ್ಧಿ ಬಹಳ ಮುಖ್ಯವಾದ ವಿಚಾರ. ಅದರಿಂದ ಅದನ್ನು ಮತ್ತಷ್ಟು ವಿಚಾರ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಕರ್ಮ ಮಾರ್ಗನಿಷ್ಠನಾಗಿ ಮನಸ್ಸನ್ನು ಚಿತ್ತಶುದ್ಧವಾಗಿಟ್ಟುಕೊಂಡು, ಚಿತ್ತಶುದ್ಧ ಅಂದರೆ ಅದೇ ಮನಸ್ಸು ಶುದ್ಧ ಆಗೋಗುತ್ತೆ. ಏನು ಮನಸ್ಸು ಅಂದರೆ ಫ್ಲೋ ಆಫ್ ಥಾಟ್ಸ್. ಈಗ ಇಷ್ಟೆಲ್ಲ ಓದಿದ್ದೀವಿ, ಹೌದು, ಕನಸಿನಲ್ಲೂ ನಾವು ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡಲೇಬಾರ್ದು, ಯೋಚನೆ ಕೂಡ ಬರಬಾರ್ದು, ಕೆಟ್ಟ ಮಾತಾಡೋದಿರಲಿ. ಆ ಥರ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಳೋಣ. ಮನಸ್ಸು ಶುದ್ಧ ಆಯಿತು, ಅದಕ್ಕೆ ಒಳ್ಳೆ ವಿಚಾರಗಳನ್ನೇ ಕೊಡ್ತಾ ಹೋಗೋಣ, ಆಯಿತು. ದೇಹವನ್ನು ತನ್ನ ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಈ ಶರೀರವನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸರ್ವ ಜೀವಿಗಳಲ್ಲಿರುವ ಆತ್ಮನೇ ನನ್ನ ಆತ್ಮನೆಂದು ತಿಳಿಯುವವನು ಕರ್ಮ ಮಾಡಿದರೂ ಲೇಪವಿಲ್ಲ. ಅಂದರೆ ಎಲ್ಲರೂ ನನ್ನವರೇ ಅಂತ ಭಾವಿಸೋದು ಇಲ್ಲಿ ಹೇಳ್ತಾ ಇರೋದು. ಅದನ್ನು ಹೋದ ಕ್ಲಾಸಲ್ಲಿ ನೋಡಿದ್ವಿ. ಮುಂದುವರಿಸ್ತಾ ಭಗವಂತ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಆತ್ಮನನ್ನು ತಿಳಿದುಕೊಂಡ ಯೋಗಿಯ ವರ್ತನೆಯು ತಾನು ನೋಡುವಾಗ, ಸ್ಪರ್ಶಿಸುವಾಗ,
ಆಘ್ರಾಣಿಸುವಾಗ, ತಿನ್ನುವಾಗ, ನಡೆಯುವಾಗ, ನಿದ್ರಿಸುವಾಗ, ಉಸಿರಾಡುವಾಗ ಮತ್ತು ಮಾತನಾಡುವಾಗ, ವಿಸರ್ಜನೆ ಮಾಡುವಾಗ, ವಿಷಯಗಳನ್ನು ಗ್ರಹಿಸುವಾಗ, ಕಣ್ಣುಗಳನ್ನು ಬಿಡುವಾಗ ಮತ್ತು ಮುಚ್ಚುವಾಗ, ಇಂದ್ರಿಯಗಳು ಇಂದ್ರಿಯಾರ್ಥ ವಿಷಯಗಳಲ್ಲಿ ವ್ಯವಹರಿಸುತ್ತಿವೆ, ತಾನೇನೂ ಮಾಡುತ್ತಿಲ್ಲ ಎಂದು ತಿಳಿದಿರುತ್ತಾನೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಇಲ್ಲಿ ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಗ್ರನ್, ಅಶ್ನನ್, ಗಚ್ಚನ್, ಅದು ನೋಡೋಣ. ಅದು ಫಸ್ಟ್ ಏನಂತ ಹೇಳ್ತಾನೆ. ಈಗ ಆತ್ಮನನ್ನು ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಎಲ್ಲರಲ್ಲೂ ಆತ್ಮನನ್ನೇ ನೋಡ್ತಿದ್ದಾನೆ, ಎಲ್ಲರಲ್ಲೂ ಭಗವಂತನನ್ನೇ ನೋಡ್ತಾ ಇದ್ದಾನೆ. ಎಲ್ಲರೂ ನಿತ್ಯ ಶುದ್ಧ ಚೈತನ್ಯ ಸ್ವರೂಪವೇ. ವಿವೇಕಾನಂದರು ಹೇಳಿದಾಗೆ ಏನು ಹೇಳ್ತಾರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತಾರೆ. ಪ್ರತಿಯೊಬ್ಬರಲ್ಲೂ ಬೆಳಗ್ತಾ ಇರುವ ಆ ಚೈತನ್ಯ ಶಕ್ತಿ ಏನಿದೆ ಅದು ಭಗವಂತನೇ, ಅದು ಪ್ಯೂರ್. ಅದು ಆದರೆ ನಾವು ಅದನ್ನು ನೋಡೋದಿಲ್ಲ, ಅದರ ಮೇಲೆ ಕಾಣುವಂತಹ ಶರೀರ, ಮನಸ್ಸು, ಬುದ್ಧಿಯನ್ನು ನೋಡ್ತಾ ಹೋಗ್ತೀವಿ ಅಲ್ವಾ. ಆದರೆ ಇಲ್ಲಿ ಯಾರು ಆತ್ಮನನ್ನು ತಿಳಿದುಕೊಂಡು ತಿಳ್ಕೊಂಡಿದ್ದಾನೆ, ಯಾರು ಎವ್ರಿ ಒನ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಅವನು ಹೇಗೆ ವರ್ತಿಸ್ತಾ ಇರ್ತಾನೆ ಅದನ್ನು ಹೇಳ್ತಾರೆ. ಅವನ ವರ್ತನೆ ಹೇಗಿರುತ್ತೆ, ಅವನು ನೋಡುವಾಗ ಪಂಚೇಂದ್ರಿಯಗಳು ಯಾವುದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ನೋಡುವಾಗ ಕಣ್ಣು ಅಲ್ವಾ, ರೂಪ, ಸ್ಪರ್ಶಿಸುವಾಗ, ಆಘ್ರಾಣಿಸುವಾಗ, ತಿನ್ನುವಾಗ, ನಡೆಯುವಾಗ, ನಿದ್ರಿಸುವಾಗ, ಉಸಿರಾಡುವಾಗ ಅಂತ ಹೇಳ್ತಾ ಹೋಗ್ತಾರೆ. ಪಂಚೇಂದ್ರಿಯಗಳಿಂದ ಏನೇನು ಕೆಲಸ ಆಗ್ತಾ ಇದೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದನ್ನ ಏನು ಆಘ್ರಾಣಿಸ್ತಾ ಇದ್ದಾನೆ, ಇದನ್ನು ಏನು ನೋಡ್ತಾ ಇದ್ದಾನೆ, ಏನು ಕೇಳಿಸ್ಕೊಳ್ತಾ ಇದ್ದಾನೆ, ಏನು ಮಾಡ್ತಾ ಇದ್ರು ಮಾತನಾಡುವಾಗ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದನ್ನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ವಿಸರ್ಜನೆ ಮಾಡುವಾಗ ಅಲ್ವಾ, ಅಲ್ಲಿ ಮುಂದಿನ ಉಸಿರಾಡುವಾಗ ಪ್ರಾಣವಾಯು, ಇದೆಲ್ಲ ಮಾಡ್ತಾ ಇರುವಾಗಲೂ ಕಣ್ಣುಗಳನ್ನು ಬಿಡುವಾಗ, ಕಣ್ಣು ಮುಚ್ಚುವಾಗ, ಇದೆಲ್ಲವೂ ಏನು ನೆನ್ಕೊಳ್ತಾನೋ ನಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಲ್ಲ. ನಾನು ಕಣ್ಣು ಬಿಟ್ಟೆ, ನಾನು ಉಸಿರಾಡ್ತಾ ಇದ್ದೀನಿ, ನಾನು ಹಾಗೆ ಅಂದ್ಕೊಳ್ಳಲ್ಲ ಅವನಲ್ಲಿ. ಏನದು, ಆ ಇಂದ್ರಿಯಗಳಿಗೆ ಇರುವ ಪ್ರಕೃತಿ ಅದು. ನಾನು ಮಾಡಿದ್ರು ಮಾಡದೇ ಇದ್ರು ಅದು ಅದ್ರ ಕೆಲಸನೇ ಅದು. ಇಂದ್ರಿಯಾರ್ಥ ವಿಷಯಗಳಲ್ಲಿ ವ್ಯವಹರಿಸುತ್ತಿವೆ, ತಾನೇನು ಮಾಡುತ್ತಿಲ್ಲ ಎಂದು ತಿಳಿದಿರುತ್ತಾನೆ. ಅವನು ಆತ್ಮನಲ್ಲಿ ನಿಂತಿರ್ತಾನೆ. ಅವನು ಇದೆಲ್ಲ ನಡೀತಾ ಇದೆ ಅಂತ ನೋಡ್ತಾ ಇದ್ದಾನೆ, ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾನೆ. ಅವನು ನೋಡ್ತಾ ಇದ್ದಾನೆ ಅಷ್ಟೇ. ಅದು ಕಣ್ಣು ನೋಡ್ತಾ ಇದೆ, ಏನು ನೋಡ್ತಾ ಇದೆ, ಏನು ಬೇಕೋ ಅದು ನೋಡ್ತಾ ಇದೆ ಅಲ್ವಾ. ಈ ರೀತಿಯಾಗಿ ಅವನು ಒಂದು ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದ್ರೆ, ಇನ್ನೊಂದರಲ್ಲಿ ಏನು ಹೇಳ್ತಾರೆ, ಪ್ರತಿಯೊಂದನ್ನು ಮಾಡುವಾಗ ಅವನು ನಾನು ಮಾಡ್ತಾ ಇಲ್ಲ, ಇದು ನನ್ನೊಳಗಿರುವ ಚೈತನ್ಯ ಶಕ್ತಿ ಭಗವಂತ ಮಾಡಿಸ್ತಾ ಇದ್ದಾನೆ. ಪ್ರತಿಯೊಂದು ಕೆಲಸವನ್ನು ಮಾಡುವಾಗಲೂ ಇದು ನಾನು ಮಾಡ್ತಾ ಇಲ್ಲ, ಭಗವಂತ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾನಂತೆ. ಯಾರು, ಆತ್ಮನನ್ನು ತಿಳಿದುಕೊಂಡ ಯೋಗಿ ಆದವನು ಆ ರೀತಿ ಬದುಕ್ತಾನಂತೆ. ತಾನೇನು ಮಾಡುತ್ತಿಲ್ಲ ಎಂದು ತಿಳಿಯುತ್ತಾನೆ. ಅಲ್ಲಿ ಅಹಂಕಾರ ಅನ್ನೋದು ಇಲ್ಲ ಅಂತ ಮುಂದುವರಿಸ್ತಾ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾವಾತನು ಬ್ರಹ್ಮಾರ್ಪಣ ಭಾವದಿಂದ ಅಸಂಗವಾಗಿ ಕರ್ಮವನ್ನು ಮಾಡುತ್ತಿರುವನೋ ಅವನು ತಾವರೆಯ ಎಲೆಯು ನೀರಿನಿಂದ ಒದ್ದೆಯಾಗದೆ ಹೇಗೆ ಇರುತ್ತದೋ ಹಾಗೆಯೇ ಪಾಪದ ಅಂಟಿಲ್ಲದೆ ಇರುವನು. ಎಷ್ಟು ಚೆನ್ನಾಗಿದೆ. ಯಾರು ಈ ರೀತಿಯಾಗಿ ಬದುಕ್ತಾನೋ, ಬ್ರಹ್ಮಾರ್ಪಣ ಭಾವದಿಂದ ಅಂದರೆ ಎಲ್ಲವೂ ಭಗವಂತನಿಂದಲೇ ನಡೀತಾ ಇರೋದು. ಪ್ರತಿ ಕ್ಷಣದಲ್ಲೂ ಎಲ್ಲವೂ ಆ ಭಗವಂತನಿಗೆ ಅರ್ಪಿಸ್ಬಿಡೋದು ಅಂತ ಹೇಳ್ತಾರಲ್ವಾ. ಆ ಬ್ರಹ್ಮಾರ್ಪಣ ಭಾವದಿಂದ ಯಾರು ನಡೀತಾರೋ, ಅಸಂಗವಾಗಿ ಕರ್ಮವನ್ನು ಮಾಡುವರೋ, ಅಸಂಗವಾಗಿ ಕರ್ಮ, ಅವ್ರು ಯಾವುದೇ ಅಂಟಿಲ್ಲ. ಅವರು ತಾವರೆಯ
ಹೇಗೆ ತಾವರೆ ಎಲೆ ನೋಡಿದ್ದೀರಾ ಎಲ್ಲರೂ, ತಾವರೆ ಎಲೆ ಮೇಲೆ ನೀರು ಬಿದ್ದರೆ ಅಥವಾ ಅದು ನೀರು ಮೇಲಿದ್ದರೆ ಆ ನೀರು ಅದಕ್ಕೆ ಅಂಟ್ಕೊಳ್ಳೋದೇ ಇಲ್ಲ ಅಲ್ವಾ. ಆ ರೀತಿಯಾಗಿ ಅವನು ಯಾವುದೇ ಪಾಪವನ್ನು ಮಾಡೋದಿಲ್ಲ, ಪಾಪವನ್ನು ಅಂಟೋದಿಲ್ಲ ಅಂತ. ಇದನ್ನು ನಾನು ಹೇಳುವಾಗೆಲ್ಲ ಆ ಪರಮಾತ್ಮನಿಗೆ ಅರ್ಪಿಸೋದು ಅಂತ ಹೇಳ್ತಾರಲ್ವ, ಅದು ಹೇಳುವಾಗೆಲ್ಲ ನನಗೆ ನೆನಪಾಗೋದು ನನ್ನ ಗೆಳತಿಯೊಬ್ಬರು. ನಾನು ಆಫೀಸಲ್ಲಿ ಕ್ಲಾಸ್ ಮಾಡ್ತಾ ಇರುವಾಗ ಹಿರಿಯರೊಬ್ಬರು ಬಂದು ನಮ್ಮ ಜೊತೆ ಕ್ಲಾಸಿಗೆ ಕೂತ್ಕೊಳ್ಳೋರು. ಮಧ್ಯಾಹ್ನ ಲಂಚ್ ಅವರಲ್ಲಿ ನಾನು ಆಫೀಸಲ್ಲಿ ಕ್ಲಾಸ್ ಮಾಡ್ತಾಯಿದ್ದೆ ಸುಮಾರು ವರ್ಷಗಳ ಹಿಂದೆ. ಆಕೆ ಸಾಕಷ್ಟು ಹಿರಿಯರು, ಅವ್ರು ಬಂದು ಕೂತ್ಕೊಳ್ಳೋರು. ಅವರು ಸಾಕಷ್ಟು ತಿಳಿದವರು, ಚಂದದಲ್ಲಿ ಬದುಕ್ತಾ ಇರೋರು, ಅಂದರೆ ಸಾಕಷ್ಟು ಈ ವೇದಾಂತ ಎಲ್ಲ ತಿಳ್ಕೊಂಡು ಆ ರೀತಿಯಲ್ಲೇ ಬದುಕ್ತವ್ರು. ಅವ್ರ ಜೀವನನೇ ಆಗಿತ್ತು. ಇದೇ ಏನೋ ಒಂಥರ ಮಾತನಾಡುವಾಗ ಅವ್ರು ಹೇಳಿದ್ರು, ಒಂದ್ಸಲ ಹೀಗೆ ಏನದು ಲೋಕಾವಿರಾಮವಾಗಿ ಮಾತಾಡ್ತಾ ಇದ್ವಿ ನಾವು, ಯಾವ್ದು ಅಧ್ಯಾತ್ಮನೂ ಅಲ್ಲ. ಆವಾಗ ಅವ್ರು ಹೇಳ್ತಾಯಿದ್ರು, ಅವರಿಗೆ 3 ಜನ ಹೆಣ್ಮಕ್ಳು, ತುಂಬ ಸುಂದರವಾಗಿದ್ದರು, ಚೆನ್ನಾಗೂ ಓದಿದ್ರು. ಅವ್ರು ಯಾವಾಗಲೂ ಹೇಳೋರು, ಇಲ್ಲ ನಾನೇನು ಮಾಡಲಿಲ್ಲ, ನಾವು ನೋಡ್ಕೊಂಡಿದ್ದೀವಿ ನಾವು ಎಷ್ಟು ಮಾಡಬೇಕು ಅಷ್ಟು, ಆದರೆ ಅವರು ಓದಿದ್ದಾರೆ ಚೆನ್ನಾಗೆ, ಅವರು ಪಡೆದಿರೋದು ಆ ಥರನೇ ಹೇಳೋರು. ನಾನು ಓದಿಸ್ತೇನೆ ಎಂದು ಹೇಳೋರೇ ಅಲ್ಲ ಅವರು. ಸಣ್ಣ ಮಕ್ಕಳಿರುವಾಗ ಅತ್ತೆ ಮಾವ ಎಲ್ಲ ಜೊತೆಗಿದ್ದವರು ಅವರು. ಏನೋ ಮಾಡಿದ ತಪ್ಪಿಗೆ ಆ ಅತ್ತೆ ಈ ಮಕ್ಕಳನ್ನ ಹಿಡ್ಕೊಂಡು ಹೊಡೆಯೋರಂತೆ. ಪುಟ್ಟ ಮಕ್ಕಳು, ಯಾರ್ದೋ ಸಿಟ್ಟು ಯಾರ ಮೇಲೋ ಹೊಡೆಯೋರು ಅಂದರೆ ಆ ಮಾರ್ಕ್ ಬೀಳೋದಂತೆ. ಇವರು ಒಂದು ಮಾತಾಡ್ತಾ ಇರಲಿಲ್ವಂತೆ. ಆವಾಗ ಅವರೇ ಕೇಳಿದ್ರಂತೆ ಅತ್ತೆ ಸುಮಾರು ವರ್ಷಗಳಾದಮೇಲೆ, ಅಲ್ಲ ನಾನು ನಿನ್ಗಿಷ್ಟೆಲ್ಲ ಬೈತೀನಿ, ನಿನ್ನ ಮಕ್ಳಿಗೆ ಬೈದಿದ್ದೀನಿ, ನೀನು ಏನು ರೆಸ್ಪಾಂಡೇ ಮಾಡಲ್ಲ, ಬೈಯೋದೇ ಇಲ್ವಲ್ಲ ಅಂತ ಕೇಳಿದ್ರಂತೆ. ಯಾವಾಗ ಅತ್ತೆಗೆ ತುಂಬ ಹುಷಾರಿಲ್ದಂಗೆ ಆಯ್ತಂತೆ. ಆಕೆ ಹಾಸಿಗೆ ಹಿಡಿದಾಗ ಇವರೇ ಆಕೆ ಸೇವೆ ಮಾಡ್ತಾ ಇದ್ರಂತೆ. ಆವಾಗ ಅವ್ರಿಗೆ ಅನಿಸಿದೆ, ನಾನು ಇವಳಿಗೆ ಇಷ್ಟೆಲ್ಲ ಕೊಟ್ಟರು ಇವಳು ನಾನು ಕೆಲಸ ಮಾಡಿದ್ದೆ. ಅದಕ್ಕೆ ಅವರು ಒಂದು ಮಾತು ಹೇಳಿದ್ರಂತೆ. ಅವ್ರ ಮನೆ ಎದುರುಗಡೆನೆ ರಾಘವೇಂದ್ರ ಸ್ವಾಮಿದು ಒಂದು ದೇವಸ್ಥಾನ ಇತ್ತಂತೆ ಬೆಂಗಳೂರಲ್ಲೇ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀವು ಏನೇನು ನನಗೆ ಕೊಟ್ರಿ ಅದೆಲ್ಲವನ್ನು ಆ ರಾಘವೇಂದ್ರಂಗೆ ಒಪ್ಪಿಸ್ಬಿಟ್ಟಿದ್ದೀನಿ ಅಂತ. ಅವತ್ತಿಂದ ಅವ್ರದ್ದು ಬೋಲ್ತಿ ಬಂತು ನೋಡಿ. ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದನ್ನು ಭಗವಂತನಿಗೆ ಅರ್ಪಿಸೋದು ಅಂತಿದೆಯಲ್ಲ, ಇದು ಎಷ್ಟು ಉನ್ನತವಾದ ಮಟ್ಟದಲ್ಲಿ ಆಕೆ ಜೀವನ ನಡೆಸ್ತಾ ಇದ್ಲು ಅಂತ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇತ್ತು. ಪ್ರತಿಯೊಂದನ್ನು ಭಗವಂತ ಬ್ರಹ್ಮಾರ್ಪಣ ಭಾವದಿಂದ ಅಸಂಗವಾಗಿ ಕರ್ಮವನ್ನು ಮಾಡುತ್ತಾನೋ. ಹಾಗಂತ ಅತ್ತೆನ ಅವ್ರನ್ನೇನು ಕೀಳಾಗಿ ನೋಡಲಿಲ್ಲ, ಅವ್ರಿಗೆ ಹುಷಾರಿಲ್ದಾಗ ನೋಡಿಕೊಂಡ್ರು ಕೂಡ. ಎಷ್ಟು ಅದ್ಭುತ ನೋಡಿ ಅದು. ಆದರೆ ಅದನ್ನು ಮರ್ತಿಲ್ಲ, ಮಕ್ಳಿಗೆ ಹೊಡೆದಿದ್ದಾರೆ ಅವರು ಅನ್ನೋದು ಗೊತ್ತಿದೆ ಅವ್ರಿಗೆ. ಏನು ಮಾಡಿದ್ದಾರೆ, ಎಲ್ಲವನ್ನು ಆ ರಾಘವೇಂದ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಅಂತ. ಆ ರೀತಿಯಾಗಿ ಬದುಕೋರು ಕರ್ಮವನ್ನು ಮಾಡುತ್ತಿರುವನೋ ಅವನು ತಾವರೆ, ಅವ್ರಿಗೆ ಯಾವ ಪಾಪ ಅಂಟ್ಲಿಕ್ಕೆ ಸಾಧ್ಯ ಹೇಳಿ ಈ ರೀತಿಯಲ್ಲಿ ಬದುಕಿದವ್ರಿಗೆ ಅಲ್ವಾ. ಹಾಗೆ ಇರೋರು ತಾವರೆ ಎಲೆ ಥರ ಇರ್ತಾರೆ, ಅವರಿಗೆ ಯಾವುದೇ ರೀತಿಯ ಪಾಪ ಅಂಟೋದಿಲ್ಲ ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಕಾಯೇನ ಮನಸಾ ಬುದ್ಧ್ಯಾ ಪತ್ರಮಿವಾಂಬಸಂ. ಓಕೆ, ಸರಿ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಯೋಗಿಗಳು ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಮೂಲಕ ಸಂಗವನ್ನು ಬಿಟ್ಟು ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡುವರು. ನೋಡಿ, ಮತ್ತೆ ಬಂತು ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡುವರು. ಯೋಗಿಗಳು ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಮೂಲಕ, ನೋಡಿ, ಹುಟ್ಟಿದಾಗಿಂದ ನಮ್ಮ ಹತ್ರ ಏನಿದೆ ಅಂದರೆ ಇರೋದಿದೆ, ನಮ್ಮ ಪ್ರಾಪರ್ಟಿ. ಅಪ್ಪ ಅಮ್ಮ ಇದ್ದಾರೆ, 4 ಮನೆ ಇದೆ, 4 ಕಾರ್ ಇದೆ, ಅವೆಲ್ಲ ನಮ್ದಲ್ಲ. ನಮ್ದು ಆಸ್ತಿ ಅಂದರೆ ಏನೋ, ನಮಗೊಂದು ಶರೀರ ಇದೆ, ಮನಸ್ಸಿದೆ, ಬುದ್ಧಿ ಇದೆ. ಅದ ಈ ಶರೀರ, ಮನಸ್ಸು, ಬುದ್ಧಿಗಳ ಮೂಲಕ ಸಂಘವನ್ನು ಬಿಟ್ಟು, ಈಗ ಶರೀರ ನಾನು ಅಂತ ಅಂದ್ಕೊಂಡಿದ್ದೀನಿ, ಆದ್ರಿಂದಲೇ ಇವರೆಲ್ಲರೂ ನನ್ನ ನೆಂಟರು, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಸ್ನೇಹಿತೆ ಅಂತ ಅಂದ್ಕೊಳ್ಳೋದು.
ನಿದ್ರೆಯಲ್ಲಿ ಯಾವ ಸಂಬಂಧ ಇದೆ ನಮಗೆ? ಎದ್ದಾಗ ತಾನೇ ನನ್ನ ಈ ಶರೀರ ನಂದು ಅಂದ್ಕೊಳ್ಳೋದು. ಎದ್ದಿದ್ದಾಗ ಈ ಹಾಸಿಗೆ ನಂದು, ಈ ಬೆಡ್ಶೀಟ್ ನಂದು, ಈ ದಿಂಬು ನಂದು, ನನಗೆ ಇದೇ ಬೇಕು ಎಲ್ಲ. ನಿದ್ದೆ ಬಂದಮೇಲೆ ಎಲ್ಲಿದೆ? ದಿಂಬು ಒಂದು ಕಡೆ, ಹಾಸಿಗೆ ಒಂದು ಕಡೆ, ನಾನು ಒಂದು ಕಡೆ, ಯಾವುದೂ ನಂದಲ್ಲ ಅಲ್ವಾ? ಆ ರೀತಿಯಾಗಿ ಆ ಯೋಗಿಗಳು ಶರೀರ ಮನಸ್ಸು, ಆ ಶರೀರ ಮನಸ್ಸು ಬಹಳ ಮುಖ್ಯವಾದದ್ದಿಲ್ಲಿ. ಸಿ ಕೋರ್ ಆಫ್ ಭಗವದ್ಗೀತಾ ಸೇಸ್ ದಿಸ್ ಇಸ್ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ. ಆ ಮನಸ್ಸನ್ನು ಚಂದದಲ್ಲಿ ಇಟ್ಕೊಳ್ತಾ ಹೋದರೆ ಕ್ಷಣವು ಜೀವನ ಸುಂದರ ಆಗ್ತಾ ಹೋಗುತ್ತೆ ಅಂತ. ಮತ್ತು ಬುದ್ಧಿಯ ಮೂಲಕ ಬುದ್ಧಿಗೆ ಸರಿಯಾದ ಸಂಸ್ಕಾರವನ್ನು ನಾವು ಕೊಡ್ತಾ ಹೋಗ್ಬೇಕು. ಆ ಬುದ್ಧಿಗೆ ನಾವು ಏನು ಸಂಸ್ಕಾರ ಕೊಡ್ತೀವೋ ಆ ಬುದ್ಧಿಯ ಪ್ರಕಾರವೇ ಮನಸ್ಸು ಶರೀರ ನಡ್ಕೊಳ್ಳಿಕ್ಕೆ ಸಾಧ್ಯ. ಈ ಶರೀರ ಮನಸ್ಸು ಬುದ್ಧಿಯ ಮೂಲಕ ಸಂಘವನ್ನು ಬಿಟ್ಟು, ಸಂಘ ಅಂತ ಹೇಳಿದ್ರೆ ಇದೇನೆ ಅಟ್ಯಾಚ್ಮೆಂಟ್ ಅಂತ ಏನು ಹೇಳ್ತೀವಿ, ಅದನ್ನು ಬಿಟ್ಟು ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡ್ತಾನಂತೆ. ಇವ್ರು ನನ್ನವರು, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ಅವ್ರು ನನಗೆ ಕಡೆ ತಿರುಗೇ ನೋಡಲಿಲ್ಲ, ಅದು ಉಂಟು. ಎಷ್ಟೋ ಜನ ಆಶ್ರಮ ದೇವಸ್ಥಾನಗಳಲ್ಲಿ ಸೇವೆ ಮಾಡೋಕ್ಕೆ ಹೋಗ್ತಾರೆ. ನಾವು ಇಷ್ಟೆಲ್ಲ ಮಾಡಿದ್ರು ಸ್ವಾಮೀಜಿಗಳು ಒಂದು ಮಾತಾಡಲಿಲ್ಲಪ್ಪ. ನಾವು ಹೋಗೋದೇನಕ್ಕಲ್ಲಿ ಚಿತ್ತಶುದ್ಧಿಗೋಸ್ಕರ. ಚಿತ್ತಶುದ್ಧಿ ಅಂತ ಹೇಳಿದಾಗ ಮತ್ತೆ ಅಷ್ಟು ಥಾಟ್ಸ್, ಚಿತ್ತಶುದ್ಧಿ ಮಾಡ್ಕೊಳ್ಳೋದು ಹೇಗೆ? ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಮಾಡ್ತಾ ಹೋದರೆ ಅದು ಚಿತ್ತಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ. ಆ ಚಿತ್ತಶುದ್ಧಿ ಆಗುತ್ತೆ ಅಂದರೆ ನಾನು ಅಂದ್ಕೊಳ್ಳೋದು ಇಂಟ್ರಾಸ್ಪೆಕ್ಷನ್ ಈಸ್ ರಿಕ್ವೈರ್ಡ್. ವಿ ಶುಡ್ ಲುಕ್ ವಿತ್ ಇನ್. ಯಾವ ವಿಚಾರ ನಮ್ಮನ್ನು ತುಂಬ ಕಾಡ್ತಾ ಇದೆ ಅದನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ಯಾಕೆ ಇಷ್ಟೆಲ್ಲ ಆಗ್ತಿದೆ ಅಂತ, ಬುದ್ಧಿವಂತರು ಎಲ್ಲರೂ ನಾವು ಅದನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ಅದನ್ನು ಸಮಾಧಾನ ಕೊಡದೇ ಇದ್ದರೆ ಅದು ಮುಚ್ಚೋಗ್ಬಿಟ್ಟಿರುತ್ತೆ. ಬೂದಿ ಮುಚ್ಚಿದ ಕೆಂಡ ಥರ ಇರುತ್ತೆ, ಮತ್ತೆ ಯಾವಾಗಲೂ ಸ್ಪಾಟ್ ಆಗ್ತಾ ಇರುತ್ತೆ. ಅದು ಅನಲೈಸ್ ಮಾಡಿ ಒಂದು ಬದಿಗೆ ಇಟ್ಕೊಂಡ್ಬಿಟ್ರೆ ನಾವು ವಿ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ದ್ಯಾಟ್. ಸೊ ಅದು ಬಂದಾಗ ನಾವು ಅದನ್ನ ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕರ್ಮ ಮಾಡೋದು ಅಂತ ಅನ್ನುವಾಗ ಕರ್ಮ ಮಾಡೋದು ಏನಕ್ಕೆ? ಚಿತ್ತಶುದ್ಧಿಗಾಗಿ ಕರ್ಮ ಮಾಡ್ತಾನೆ ಅವನು. ಯೋಗಿ ಆದವನು ಕರ್ಮ ಮಾಡೋದು ಚಿತ್ತಶುದ್ಧಿಗಾಗಿ ಅಷ್ಟೇ. ಹಂಗಂದ್ರೆ ಯೋಗಿಗೂ ಚಿತ್ತದಲ್ಲಿ ಏನೋ ಇದೆ, ಇಲ್ಲ ಇರಲೇಬೇಕು ಅಂತ ಏನಿಲ್ಲ. ಆ ಮೊದಲಿಂದನೂ ಆ ಮನಸ್ಸನ್ನು ಅದೇ ರೀತಿ ನಡೆಸ್ಕೊಂಡು ಬಂದಿದ್ರೆ ಚಿತ್ತ ಖಾಲಿನೇ ಇರುತ್ತೆ, ಅವನು ಏನೂ ಇರೋದೇ ಇಲ್ಲ. ಒಳ್ಳೆಯದೇ ಕೆಲಸ ಮಾಡ್ಕೊಂಡು ಬಂದಿದ್ರೆ ಒಂದು ಪಕ್ಷ ಇದ್ರೂ ಕೂಡ ಅದು ಅಲ್ಲಿಂದ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯೋಗಿ ಆದವನು ಎಲ್ಲದರಲ್ಲೂ ನೋಡಿ, ನಾವು ಶರೀರದ ಬಗ್ಗೆ ತುಂಬ ಗಮನ ಕೊಡ್ತೀವಿ. ಹುಟ್ಟಿದಾಗಿಂದ ಇಲ್ಲಿವರೆಗೂ ಎಷ್ಟು ಪೇರ್ಸ್ ಆಫ್ ಶೂಸ್ ಚೇಂಜ್ ಮಾಡಿದ್ದೀವಿ, ಎಷ್ಟು ಬಟ್ಟೆಗಳು ಬದಲಾಯಿಸಿದ್ದೀವಿ ಅಲ್ವಾ? ಎಷ್ಟೆಲ್ಲ ಮೇಕಪ್ ಮಾಡ್ಕೊಂಡಿದ್ದೀವಿ, ಎಷ್ಟೆಲ್ಲ ಪಾರ್ಲರ್ಗಳಿಗೆ ಹೋಗಿದ್ದೀವಿ. ಶರೀರಕ್ಕಂತೂ ಎಷ್ಟೆಲ್ಲ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಚೆಕಪ್ ಮಾಡಿಸ್ಕೊಳ್ತೀವಿ, ವರ್ಷ ಎಲ್ಲ ಮಾಡ್ತೀವಿ ಶರೀರಕ್ಕೆ. ಮನಸ್ಸು ಬುದ್ಧಿಗೆ ಏನು ಮಾಡ್ತೀವಿ? ಬಹುಶಃ ನಾವು ಡಿಗ್ರಿ ಓದೋವರೆಗೂ ಒಂದಷ್ಟು ಓದಿದ್ವಿ, ಆಮೇಲೆ ಬಹುಶಃ ತರಂಗ, ಸುಧಾ, ಪ್ರಜಾಮತ ಪೇಪರು ಬಿಟ್ಟರೆ ಬೇರೆ ಏನೂ ನಾವು ಓದ್ಲಿಕ್ಕೆ ಹೋಗಲೇ ಇಲ್ಲ ಅಲ್ವಾ? ಆ ಮನಸ್ಸಿನ ಬಗ್ಗೆ ಅದಕ್ಕೆ ಈಗಿಂದು ಸ್ಕೂಲ್ಗಳಲ್ಲೆಲ್ಲ ಮಕ್ಕಳಿಗೆ ಅದು ಬರೀ ಫಿಸಿಕಲ್ ಎಕ್ಸಸೈಸ್ ಅಲ್ಲ, ಎಮೋಷನಲ್ ಇದು ಬೇಕು, ಏನೇನೋ ಮಾಡ್ತಾ ಇದ್ದಾರಪ್ಪ ಅವರೆಲ್ಲ. ಎಮೋಷನಲ್ EQ ಅಂತೆ, ಎಮೋಷನಲ್ ಕೋಶೆಂಟ್ ಅಂತೆ, IQ ಅಂತೆ, ಎಲ್ಲರೂ ನಾವು ತಯಾರು ಮಾಡ್ತೀವಿ ಅಂತ ಹೇಳ್ಕೊಳ್ತಾರೆ. ನಮ್ಮ ಶಾಸ್ತ್ರದಲ್ಲೇ ಹೇಳಿದೆ ನೋಡಿ. ಶರೀರಕ್ಕೆ ಅಷ್ಟೆಲ್ಲ ಮಾಡುವಾಗ ನಾವು ಮನಸ್ಸಿಗೆ ಏನಾದರೂ ಕೊಡಬೇಕಲ್ವ? ಮನಸ್ಸಿಗೆ ಒಳ್ಳೆಯ ಎಮೋಷನ್ಸ್ ಬೇಕು, ಒಳ್ಳೆಯ ಸಂಘ ಬೇಕು, ಪ್ರಾರ್ಥನೆ, ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲ ರೂಢಿ ಮಾಡ್ಕೊಳ್ತೀವಲ್ವ. ಇದೆಲ್ಲ ಮನಸ್ಸಿಗೆ ಕೊಡುವಂತಹ ಒಂದು ಎಮೋಷನಲ್ ಕೋಶೆಂಟ್, ಅದು ನಮಗೆ ಭಾಳ ಬೇಕು. ನಾವು ಕೊಡಬೇಕು, ನಮಗೂ ಬೇಕು. ಈ ಪ್ರೀತಿ, ಭಾವನೆಗಳು ಇವೆಲ್ಲ ಮನಸ್ಸಿಗೆ ಬೇಕಾಗುವಂಥದ್ದು. ಇನ್ನು ಬುದ್ಧಿ ಬಹಳ ನರಿ ಬುದ್ಧಿ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಅದು ಹೇಳುತ್ತೆ ಅವ್ರು ಹಿಂಗೆ ಮಾಡಿದ್ರೆ ನೀನು ಹಿಂಗೆ ಮಾಡು ಅಂತ. ಅದಕ್ಕೆ ಸರಿಯಾದ ಸಂಸ್ಕಾರ ಕೊಟ್ಟಿದ್ರೆ ಆವಾಗ ಹೇಳುತ್ತೆ, ಅವ್ರು ಹಾಗೆ ಮಾಡಿದ್ರೆ ಅದು ಹಣೆ ಬರ, ನೀನು ಹಾಗಿರ್ಬೇಡ ಅಂತ ಹೇಳುತ್ತೆ. ನಾನು ಹೇಳಿದ್ನಲ್ಲ 91% ಥರ ಇರಬೇಡ, 9% ಆಗು ಅಂತ ಹೇಳಿದ್ರು ಅಂತ. ಹಾಗೆ ಅವ್ರು ಹಾಗೆ ಮಾಡಿದ್ರೆ ನೀನು ಯಾಕೆ ಮಾಡಬೇಕು, ಯೋಚನೆ ಮಾಡು ಅನ್ನೋದನ್ನು ಬುದ್ಧಿ ಕಲಿಸುತ್ತೆ. ಸೊ ಈಗ ಶರೀರ, ಮನಸ್ಸು, ಬುದ್ಧಿಗೂ ಅಷ್ಟೇ ನಾವು ಸಂಸ್ಕಾರವನ್ನು ಕೊಡ್ತಾ ಹೋಗಬೇಕು. ಐ ಆಲ್ವೇಸ್ ಸೇ ಇಟ್ ಇಸ್ ನಾಟ್ ಜಸ್ಟ್ ವರ್ಕಿಂಗ್. ಸುಮ್ಮನೆ ನಾವು ಮನಸ್ಸಿದೆ ಎಲ್ಲ ಇದೆ ಏನೋ ಮಾಡ್ಕೊಂಡು ಹೋಗ್ತಾ ಇರಲ್ಲ. ಬುದ್ಧಿಗೂ ಸಾಕಷ್ಟು ಸಂಸ್ಕಾರವನ್ನು ಕೊಡ್ತಾ ಹೋಗಬೇಕು. ದಿನನಿತ್ಯ
ಪ್ರತಿನಿತ್ಯವೂ ನಾವು ಕಲಿಕೆ ಆಗಬೇಕು. ಪ್ರತಿದಿನವೂ ನಾವು ಭೇಟಿಯಾಗೋರು ನಮಗೆ ಗುರುಗಳೇ ಆಗಿರ್ತಾರೆ. ಅವರು ಎಲ್ಲರಿಂದಲೂ ನಾವು ಕಲಿಯುವಂಥ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಬೇಕು. ಯೋಗಿಗಳು ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಮೂಲಕ ಸಂಘವನ್ನು ಬಿಟ್ಟು, ಅಟ್ಯಾಚ್ಮೆಂಟ್ ಅನ್ನೋದನ್ನು ಬಿಡ್ತಾರೆ. ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಬುದ್ಧಿಯಿಂದನೂ ಕೂಡ ಬಿಟ್ಟು ಚಿತ್ತಶುದ್ಧಿಗಾಗಿ, ಚಿತ್ತಶುದ್ಧಿ ಅಂದರೆ ಎಗೈನ್ ಆ್ಯಂಡ್ ಎಗೈನ್ ಸ್ಟೋರ್ಡ್ ಥಾಟ್ಸ್, ನನ್ನಲ್ಲಿ ಏನೇನು ವಿಚಾರಗಳಿದೆ ಅದನ್ನು ಶುದ್ಧ ಮಾಡಿಕೊಳ್ಬೇಕು, ಅದನ್ನು ತೆಗೆದು ಹಾಕ್ಲಿಕ್ಕೋಸ್ಕರ ಅವರು ಕರ್ಮವನ್ನು ಮಾಡ್ತಾರೆ ಅಂತ ಮುಂದುವರೆಸ್ತಾ ಯುಕ್ತ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೇ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯೋಗಿಯು ಕರ್ಮಫಲವನ್ನು ತ್ಯಾಗ ಮಾಡಿ ಅನಂತ ಶಾಂತಿಯನ್ನು ಪಡೆಯುತ್ತಾನೆ. ಅಸ್ಥಿರನು ಯೋಗಿ ಅಲ್ಲದವನು ಬಯಕೆಯಿಂದ ಪ್ರೇರಿತನಾಗಿ ಮತ್ತು ಕರ್ಮಫಲಾಪೇಕ್ಷಿಯಾಗಿ ಬಂಧಿಸಲ್ಪಡುತ್ತಾನೆ. ಒಬ್ಬ ಯೋಗಿಗೂ ಯೋಗಿ ಅಲ್ಲದೆ ಇರೋಂಗೂ ಏನು ವ್ಯತ್ಯಾಸ? ಯೋಗಿಯು ಕರ್ಮಫಲವನ್ನು ತ್ಯಾಗ ಮಾಡಿ, ಕರ್ಮಫಲ ತ್ಯಾಗ ಮಾಡೋದು ಅಂದ್ರೆ ಏನೋ ಒಂದು ಕರ್ಮ ಮಾಡಿದ್ದೀವಿ, ಬೇಕೋ ಬೇಡವೋ ಫಲ ಸಿಗುತ್ತೆ. ಆ ಫಲ ಏನು ಸಿಗುತ್ತೆ ಅದನ್ನು ನಾನು ಮನಸ್ಫೂರ್ತಿಯಾಗಿ ಒಪ್ಕೊಳ್ಳುವಂಥದ್ದು ಕರ್ಮಫಲ ತ್ಯಾಗ ಅಂತ. ಸಾಮಾನ್ಯವಾಗಿ ನಾವೆಲ್ಲ ಆಫೀಸಲ್ಲಿ ವರ್ಕ್ ಮಾಡುವಾಗ ಎಲ್ರಿಗೂ ಕೇಳ್ತಾ ಇದ್ದಿದ್ದು ಕರ್ಮಫಲ ತ್ಯಾಗ ಅಂದರೆ ಕೆಲಸ ಮಾಡು ಆದರೆ ಸಂಬಳ ತಗೋಬೇಡ, ಆ ಥರ ಅಲ್ಲ ಅದು. ಕರ್ಮಫಲ ತ್ಯಾಗ ಅಂತ ಹೇಳಿದ್ರೆ ಕರ್ಮವನ್ನು ಮಾಡು, ಅದನ್ನೇ ಜಸ್ಟಿಫೈ ಮಾಡಿ ಗುರುಗಳು ಹೇಳಿದ್ದುಂಟು. ಹೌದು, ನೀನು ಕರ್ಮ ಮಾಡ್ತಾ ಇದೆಯಾ, ನಿನಗೆ ಇಷ್ಟು ಸಂಬಳ ಬರ್ತಾ ಇದೆ, ಬಿ ಹ್ಯಾಪಿ ವಿತ್ ದ್ಯಾಟ್. ಬೇರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗಿಗೆಲ್ಲ ಹೋಗಬೇಡ ಅಂತ ತಮಾಷೆ ಮಾಡೋರು. ಅಂದರೆ ಲಂಚ ಅದು ಆ ಥರ ಎಲ್ಲ ಆಸೆ ಪಡಬೇಡ ಅಂತ. ಆ ಕರ್ಮಫಲ ತ್ಯಾಗ ಅಂದರೆ ಒಂದು ಕೆಲಸವನ್ನು ಮಾಡ್ತೀನಿ, ಅದು ನನಗೆ ಒಂದು ಫಲವನ್ನು ಕೊಡುತ್ತೆ. ಈಗ ನೋಡೋಣ ಕರ್ಮಫಲ ಅಂತಂದರೆ ಏನು ಅಂತ. ಈಗ ಬೇಕಾದಷ್ಟು ಕೊಡ್ಬೋದು ಉದಾಹರಣೆಗಳು. ನಾನು 30-40 ಸೈಟ್ ತೊಗೋಬೇಕು ಅಂತ ಇರ್ತೀನಿ, 60-40 ಸಿಕ್ಬಿಡುತ್ತೆ, ಸಿಕ್ಕಾಪಟ್ಟೆ ಖುಷಿಯಾಗೋಗ್ಬಿಡುತ್ತೆ. ಫಲ ನಾನು ಬಯಸಿದ ಫಲ ಬರೀ 30-40, 60-40 ಸಿಕ್ಬಿಡುತ್ತೆ. 30-40ನೂ ಸಿಗಲಿಲ್ಲ ನನಗೆ, ಬೇಜಾರಾಗೋಗ್ಬಿಡುತ್ತೆ. ಆ ಫಲ ಏನಿರುತ್ತೆ ಅದು ಸಿಗ್ತಾ ಸಿಗ್ಲಿಲ್ವಾ ಅದನ್ನು ನಾನು ಮನಸ್ಫೂರ್ತಿಯಾಗಿ ಒಪ್ಕೊಳ್ಬೇಕು. ಎಷ್ಟೋ ಜನ ಹೇಳೋದುಂಟು, ನಾನು ಸ್ವಂತ ಮನೇಲಿರಬೇಕು, ಮನೆ ಕಟ್ಟೋ ಆಸೆ, ಸ್ವಂತ ಮನೆ ಕಟ್ಟಬೇಕು ಅಂತ. ಆದರೆ ಲೈಫ್ ಪೂರ್ತಿ ಅವ್ರಿಗೆ ಕಟ್ಟಕ್ಕೆ ಆಗಿರಲ್ಲ. ಕಡೆಯವರೆಗೂ ಅವ್ರು ಅದೇ ಅಂದ್ಕೊಳ್ಳೋದು, ನನ್ನ ಮನೇಲಿ ನಾನು ಸಾಯ್ಬೇಕು ಅಂದ್ಕೊಂಡಿದ್ದೆ, ಈಗ ಆಗಲೇ ಇಲ್ಲ. ಅಲ್ಲ, ಭಗವಂತ ನಿಮ್ಗೆ ಕೊಡಲಿಲ್ಲ ಅಂದರೆ ಅದು ನಿಮಗೆ ಬೇಕಾಗಿಲ್ಲ ಅಂತ. ಕರ್ಮಫಲ ತ್ಯಾಗ ಅಂದರೆ ಅದು. ಏನು ಕೊಡ್ತಾನವನು ಅದನ್ನು. ಇನ್ನೊಂದು ಹೇಳೋದಾದರೆ, ಈಗ ನಾನು ಬಯಸಿದ ಕರ್ಮಕ್ಕೆ ಬೇರೆ ನಾನು ಇಷ್ಟಪಟ್ಟಿದ್ದ ಫಲ ಸಿಕ್ಕಲಿಲ್ಲ, ಬೇರೆ ಏನೋ ಸಿಗ್ತಾ ಇದೆ ಅಂದರೆ ನೋಡಿ, ಭಗವಂತ ಅವನಿಗೆ ಗೊತ್ತು ನಮ್ಗೆ ಯಾವ್ದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅಂತ. ಅದರಿಂದ ಅವನು ಅದನ್ನೇ ಕೊಡ್ತಾನೆ. ಈಗ ಸಣ್ಣ ಮಕ್ಕಳು ಲಾಡು ತುಂಬ ಇಷ್ಟ ಅಂತ ಒಂದು 2 ವರ್ಷದ ಮಗು ಹೋಗಿ ಕೇಳಿದ್ರೆ, ಅಮ್ಮ ಲಾಡು ಕೊಡು ಅಂತ ಕೊಡ್ತಾಳೆ. 1 ಕೊಡ್ತಾಳೆ, 2 ಕೊಡ್ತಾಳೆ. 3ನೇದು ಕೇಳಿದಾಗ ಅದು ಕೊಡಲ್ಲ, ಸುಮ್ಮನೆ ಇರು, ನೀನು ತಿನ್ನಬಾರ್ದು, ಹೊಟ್ಟೆಗೆ ಸರಿ ಇರಲ್ಲ, ಆರೋಗ್ಯ ಒಳ್ಳೆಯದಲ್ಲ. ಅದು ಇನ್ನೇನೋ ಚಾಕು ಕೇಳುತ್ತೆ, 1ನೇ ಸಲನೇ ಕೊಡಲ್ಲ ಅಂತ ಹೇಳ್ತಾಳೆ ಅವಳು. ಯಾಕೆ? ಅದು ಚಾಕು ಅನ್ನೋದು ಆ ಮಗುವಿಗೆ ಗೊತ್ತಿಲ್ಲ, ಅದಕ್ಕೆ ತಾಯಿ ಅದನ್ನು ಕೊಡೋದಿಲ್ಲ. ಹಾಗೆ ಭಗವಂತ ನಾವು ಕೇಳಿದ್ದನ್ನೆಲ್ಲ ಕೊಡಬೇಕು ಅಂತೇನಿಲ್ಲ, ನಮಗೆ ಕೊಡ್ತಿಲ್ಲ ಅವನು ಅಂದರೆ ಅದರಿಂದ ನನಗೇನೋ ತೊಂದರೆ ಇದೆ, ಅದಕ್ಕೆ ಅವನು ಕೊಡ್ತಾ ಇಲ್ಲ ಅಂತ. ಆ ರೀತಿಯಲ್ಲಿ ಕರ್ಮಫಲವನ್ನು ತ್ಯಾಗ ಮಾಡಿ ಭಗವಂತ ಏನು ಕೊಡ್ತಾನೋ ಅದು ಒಪ್ಕೊಳ್ಬೇಕು ಅಂತ ಹೇಳೋದು. ಆಗ ಮನಸ್ಸಿಗೆ ಶಾಂತಿ ಇರುತ್ತೆ. ಅದಕ್ಕೆ ಬೇಕಾದಷ್ಟು ರೀತಿಯ ಆರ್ಗ್ಯುಮೆಂಟ್ಸ್ ಎಲ್ಲ ಮಾಡ್ತಾರೆ. ಅದು ಬಿಡಿ, ಶಾಸ್ತ್ರದಲ್ಲಿ ಏನು ಹೇಳಿದೆ ಅದು. ಕರ್ಮಫಲ ತ್ಯಾಗ ಅಂದರೆ ಇದೇ ಅರ್ಥ. ನಾವು ಕರ್ಮ ಮಾಡಿದಾಗ ಮಕ್ಕಳನ್ನು ಬೆಳೆಸ್ತೀವಿ,
ದೊಡ್ಡವರಾದ್ಮೇಲೆ ಚಂದ್ರದಲ್ಲಿ ನಮ್ಮನ್ನು ನೋಡ್ಕೊಳ್ತಾರೆ ಅನ್ಕೋತೀವಿ, ಅವ್ರು ನೋಡ್ಕೊಳ್ಳಲ್ಲ. ನೋಡ್ಕೊಂಡ್ರ ಒಳ್ಳೇದು, ನೋಡ್ಕೊಳ್ಳಿಲ್ವಾ ಒಳ್ಳೇದು. ಆ ರೀತಿಯಾಗಿ ನಾವು ಅದನ್ನು ತಗೊಳ್ಳೋದಿದೆಯಲ್ಲ, ಅದು ಕರ್ಮ ಫಲ ತ್ಯಾಗ. ಹಾಗೆ ತ್ಯಾಗ ಮಾಡೋದ್ರಿಂದ ಏನಾಗುತ್ತೆ, ಅನಂತ ಶಾಂತಿಯನ್ನು ಪಡೆಯುತ್ತಾನೆ. ಯಾವಾಗ ಎಕ್ಸ್ಪೆಕ್ಟೇಷನ್ ಇರುತ್ತೋ ಅವಾಗ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಅವ್ರು ನೋಡ್ಕೊಳ್ತಾರೆ ಅಂತ ಅಂದ್ಕೊಂಡು ಅವ್ರು ನೋಡ್ಕೊಳ್ಳಿಲ್ಲ ಅಂದರೆ ಬೇಜಾರಾಗುತ್ತೆ. ನನ್ನ ಕರ್ತವ್ಯ, ನನಗೆ ಬೇಕಿತ್ತು ಮಕ್ಕಳು, ಅದರಿಂದ ಅವ್ರನ್ನ ಬೆಳೆಸಿದ್ದೀನಿ, ನನ್ನ ಸಂತೋಷ, ಅದು ಬೆಳೆಸಿದ್ದೀನಿ, ಆಗೋಯ್ತು. ನೋಡ್ಕೊಂಡ್ರೆ ಒಳ್ಳೇದು, ನೋಡ್ಕೊಂಡಿದ್ರೆ ಒಳ್ಳೇದು, ಅದನ್ನು ನಾನು ಎಕ್ಸ್ಪೆಕ್ಟೇ ಮಾಡಲ್ಲ. ಹಾಗೇನಾಗುತ್ತೆ, ಅನಂತ ಶಾಂತಿಯನ್ನು ಪಡೆಯುತ್ತಾನೆ. ಯೋಗಿ ಆದವನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದಲ್ಲೇ ಅನಂತ ಶಾಂತಿಯನ್ನು ಪಡಿತಾನೆ. ಅಂದರೆ ಅವನು ಯಾವಾಗಲೂ ಪ್ರಶಾಂತವಾಗಿರ್ತಾನೆ, ಶಾಂತವಾಗಿರ್ತಾನೆ, ಇರೋದ್ರಲ್ಲೇ ತೃಪ್ತನಾಗಿರ್ತಾನೆ. ತೃಪ್ತನಾಗಿದ್ದುಕೊಂಡು ಕರ್ಮ ಮಾಡ್ತಾ ಇರ್ತಾನೆ. ಹಾಗಂತ ಕರ್ಮ ಮಾಡಿದಾಗ ಬಂದಿದ್ದ ಫಲ ಅವನೇನು ಬೇಡ ಅಂತ ಹೇಳ್ತಾ ಇಲ್ಲ, ಏನು ಬಂದರೂ ಖುಷಿಯಾಗಿ ಒಪ್ಕೊಳ್ತಾ ಇದ್ದಾನೆ ಅಲ್ವಾ. ಕರ್ಮ ಮಾಡಿದ್ರೆ ಫಲ ಸಿಗುತ್ತೆ. ಹಾಗಾಗಿ ಅಸ್ಥಿರನು, ಯಾರು ಸ್ಥಿರವಾಗಿರಲ್ವ ಈ ವಿಚಾರಗಳಲ್ಲಿ, ಯೋಗಿ ಅಲ್ಲದವನು ಅವನು ಹೇಗಿರ್ತಾನೆ, ಬಯಕೆಯಿಂದ ಪ್ರೇರಿತನಾಗಿ ಮತ್ತು ಕರ್ಮಫಲಾಪೇಕ್ಷಿಯಾಗಿ ಬಂಧಿಸಲ್ಪಡ್ತಾನೆ. ಅವನು ಬಂಧನದಲ್ಲಿ ಇರ್ತಾನಂತೆ ನೋಡಿ. ಬಯಕೆಗಳಿಂದ ಪ್ರೇರಿತನಾಗಿ ಅದು ಬೇಕು, ಇದು ಬೇಕು, ಬೇಕು ಬೇಕು ಬೇಕು, ಆ ಬೇಕುಗಳಲ್ಲೇ ಅವನು ಪ್ರೇರಿತನಾಗಿ ಕರ್ಮಫಲ ಅಪೇಕ್ಷೆ. ಈಗ ನಾವು ಏನೇ ಮಾಡಿದ್ರು ಒಂದು ಕರ್ಮಫಲ ಅಪೇಕ್ಷೆ ಇಟ್ಕೊಂಡೇ ಮಾಡೋದು. ಸುಮ್ಮನೆ ನಾವೇನು ಕೆಲಸ ಮಾಡಿದವರಲ್ಲ. ಇರೋದು ಮೊದಲಿಂದನೂ ಅದೇ ಕಳಿಸಿದ್ದು, ನೀನು ಕೆಲಸ ಮಾಡಿದ್ರೆ ನಿನಗೆ ದುಡ್ಡು ಬರುತ್ತೆ, ದುಡ್ಡು ಬಂದರೆ ನೀನು ಸಂತೋಷವಾಗಿರೋಕ್ಕೆ ಸಾಧ್ಯ. ಹಾಂ, ಇಲ್ಲ ನೀನು ಕೆಲಸ ಮಾಡಿದ್ರೆ ನಿನಗೆ ಖುಷಿ ಆಗುತ್ತೆ. ಹಾಂ, ಹಿಂಗೆ ನಮ್ಗೆ ಬೆಳೆಸಿರೋದು, ನಾವು ಹಾಗೆ ಬೆಳೆದಿದ್ದೀವಿ. ಹೌದು ಕೂಡ. ಆ ಕರ್ಮ ಫಲಾಪೇಕ್ಷೆ, ಅದು ನನಗೆ ಇದೇ ಬೇಕು, ಇದೇ ಬೇಕು ಅಂತ ಅಂದ್ಕೊಂಡು ಯಾವಾಗ ಕರ್ಮ ಮಾಡ್ತೀನಲ್ವ, ಅದು ನಮ್ಮನ್ನು ಬಂಧನಕ್ಕೆ ಒಳಗಾಗಿಬಿಡುತ್ತೆ ಅಂತ. ಅವನು ಬಂಧಿಸಲ್ಪಡುತ್ತಾನೆ. ಅದು ಒಂದು ಕರ್ಮ ಬಂಧನದಲ್ಲಿ. ಯಾವಾಗಲೂ ಅಷ್ಟೇ, ಕರ್ಮಫಲ ಕರ್ಮ ಬಂಧನ ಇದಾಗ್ತಾನೆ ಇರುತ್ತೆ. ಕರ್ಮ ಬಂಧನ, ನಾನು ಇಷ್ಟಪಟ್ಟಿದ್ದಾಯಿತು, ನನಗೆ ಸಿಕ್ತು, ಮತ್ತೆ ಕರ್ಮ ಮಾಡೋಕ್ಕೆ ಹೋಗ್ತೀನಿ, ಇನ್ನೂ ಹೆಚ್ಚೆಚ್ಚು ಬರಲಿ ಅಂತ. ಹಾಗಾಗಿ ಆ ಕರ್ಮ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಯೋಗಿ ಆದವನು ಶಾಂತವಾಗಿರ್ತಾನೆ. ಯಾರು ಯೋಗಿ ಅಲ್ವೋ ಅವನು ಬಂಧಿಸಲ್ಪಡ್ತಾನೆ ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಈ ಕರ್ಮ ಕೂಡ ಮಾಡೋದಷ್ಟೇ. ನಮಗೆ ಆಹಾರ ಬೇಕು ಅಂತ ಕರ್ಮ ಮಾಡ್ತೀವಿ, ವರ್ಕ್ ಫಾರ್ ಫುಡ್ ಅಂತ. ಇಲ್ಲಾಂದರೆ ವಿ ವಿಲ್ ವರ್ಕ್ ಫಾರ್ ಪ್ಲೆಷರ್, ನನಗೇನೋ ಸಂತೋಷ ಆಗುತ್ತೆ ಅದಕ್ಕೆ ಕೆಲಸ ಮಾಡ್ತೀನಿ, ಸಂತೋಷ ಸಿಗುತ್ತೆ ಅಂತ ಕೆಲಸ ಮಾಡ್ತೀನಿ ಅಲ್ವಾ. ಆ ಅಪೇಕ್ಷೆ ಅದು. ಒಂದು ಪಕ್ಷ ಸಿಗದೇ ಇದ್ದರೆ ಅದು ಬೇರೆ ಆಗುತ್ತೆ. ಸಂತೋಷ ಸಿಕ್ಕರೂ ಬಂಧನ, ಸಿಗದೇ ಇದ್ದರೂ ಬಂಧನ. ಸಿಗ್ತಾ ಮತ್ತಷ್ಟು ಆಸಕ್ತಿಯಿಂದ ಮಾಡ್ತೀನಿ, ಸಿಗ್ಲಿಲ್ವಾ ಲೆಟ್ ಮಿ ಟ್ರೈ ಅಗೈನ್ ಅಂತ ಮಾಡ್ತೀನಿ. ಹೇಗಿದ್ರೂ ಕರ್ಮಬಂಧನದಲ್ಲಿ ನಾನು ಸಿಕ್ಕಾಕೊಳ್ತೀನಿ ಅಂತ ಭಗವಂತ ಹೇಳ್ತಾರೆ. ಮುಂದುವರೆಸ್ತಾ, ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೇ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಆದರೆ ಆತ್ಮನನ್ನು ತಿಳಿದ ಮನುಷ್ಯನು ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ತಾನಾಗಿ ಏನೂ ಮಾಡದೆ ಅಥವಾ ಏನನ್ನೂ ಮಾಡಿಸದೆ ಶರೀರ ಮತ್ತು ಇಂದ್ರಿಯಗಳಿಂದ ನವದ್ವಾರಗಳ ಪುರವಾದ ಈ ದೇಹದಲ್ಲಿ ಸುಖವಾಗಿರುವನು. ನವದ್ವಾರೇ ಪುರೇ ದೇಹಿ ಅಂತ ಎಲ್ಲರೂ ಕೇಳಿದಿರಿ. ಈ ಶರೀರ ಅನ್ನೋದಕ್ಕೆ 9 ಬಾಗಿಲುಗಳಿದೆ ಅಂತ. 2 ಕಣ್ಣು, 2 ಕಿವಿ, ಬಾಯಿ, 9 ರಂಧ್ರಗಳು ಅಲ್ವಾ. ನವದ್ವಾರೆ 9 ದ್ವಾರಗಳಿದೆ ಅಂತ. ಈ ದೇಹದಲ್ಲಿ ಸುಖವಾಗಿರ್ತಾನಂತೆ. ಯಾರು? ಆ ಯೋಗಿ ಆದವನು. ಯೋಗಿ ಅಂದರೆ ಆ ಜೀವಾತ್ಮ. ಅವನಿಗೆ ಯಾರವನು? ಯಾರು ಸುಖವಾಗಿರ್ತಾನೆ? ಆತ್ಮನನ್ನು ತಿಳಿದ ಮನುಷ್ಯನು.
ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ. ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ಅಂದ್ರೇನು? ಕರ್ಮ ಮಾಡೋದನ್ನೇ ಬಿಟ್ಟು ಬಿಡ್ತಾನ? ಇಲ್ಲ, ಮಾನಸಿಕವಾಗಿ ಅವನು ಆ ಕರ್ಮವನ್ನು ಮಾಡ್ತಾ ಇದ್ದಾನೆ. ಆದರೆ ಅದರಿಂದ ಫಲಾಪೇಕ್ಷೆ ಇಲ್ಲದೆ ಇರೋದ್ರಿಂದ ಅದು ತನ್ನ ಕರ್ತವ್ಯ. ಭಗವಂತ ನನಗೆ ಇವತ್ತು ಈ ಕೆಲಸವನ್ನು ಕೊಟ್ಟಿದ್ದಾನೆ, ಆದ್ದರಿಂದ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಮುಂದೆ ಬಂದಿದೆ ಆ ಕೆಲಸ ಮಾಡಬೇಕು ಅಂತ, ಅದಕ್ಕಾಗಿ ನಾನು ಮಾಡ್ತೀನಿ ಅಷ್ಟೇ. ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ಯಾವ ಕೆಲಸ ಮಾಡಿದ್ರೂ ಅವನು ಫಲಾಪೇಕ್ಷೆ ಇಟ್ಕೊಳ್ಳೋದೇ ಇಲ್ಲ. ತಾನಾಗಿ ಏನು ಮಾಡದೆ, ಈಗ ನೋಡಿ ಎಷ್ಟೋ ಸಲ ನಾವೇ ಹುಡ್ಕೊಂಡು ಕೆಲಸ ಮಾಡ್ತೀವಿ, ಅದು ಬೇರೆ ವಿಷಯ. ನಮ್ಮ ಕರ್ತವ್ಯಗಳನ್ನು ಬಿಟ್ಟು ಅದೇ ಮಾಡಲೇಬೇಕು, ಮಾಡ್ತೀವಿ. ಮನೆಯಲ್ಲೇ ಏನಿದೆ, ಗೃಹಿಣಿ ಆಗಿದ್ದೀವಿ, ನಮ್ಮ ಕರ್ತವ್ಯ ಮಾಡ್ತೀವಿ. ಅಷ್ಟು ಬಿಟ್ಟು ಹುಡುಕೊಂಡು ಹೋಗಿ ಏನೋ ಮಾಡೋದೊಂದಷ್ಟಿರುತ್ತೆ ನಮ್ಮದು. ಹಾಗೆ ಇವನೇನು ಹುಡ್ಕೊಂಡು ಹೋಗಿ ಎಲ್ಲ ಕೆಲಸಗಳು ಮಾಡಲ್ಲ, ಅದು ತನ್ನ ಮುಂದೆ ಬಂತ ಮಾಡ್ತಾನೆ. ಈಗ ಹೇಗೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದರೆ ಯಾವುದೋ ಫೈಲ್ ಬಂದು ನನ್ನ ಟೇಬಲ್ ಮೇಲೆ ಬರುತ್ತೆ, ಐ ಶುಡ್ ವರ್ಕ್ ಆನ್ ದ್ಯಾಟ್. ಬೇರೆಯವ್ರ ಟೇಬಲ್ ಹತ್ರ ಎಲ್ಲ ಹೋಗಿ ಫೈಲ್ ತಂದು ನಾನೇನು ಮಾಡಬೇಕಾಗಿಲ್ಲ. ಕೆಲಸ ನನ್ನ ಮುಂದೆ ಬಂದಿದೆ, ನಾನು ಮಾಡಬೇಕು. ಏನಿದು ಕೆಲಸ ನನ್ನ ಮುಂದೆ ಬಂದಿದೆ ಅಂದರೆ, ನೋಡಿ, ಯಾರೋ ನಮ್ಮಲ್ಲಿ ಸಂಬಂಧಿಕರಿರ್ತಾರೆ, ಅವರಿಗೆ ತೊಂದರೆ ಆಗಿರುತ್ತೆ, ಅವ್ರು ಬಂದು ನಮ್ಮನ್ನು ಕೇಳ್ತಾರೆ ಒಂಚೂರು ಸಹಾಯ ಮಾಡುವಂತ, ಮಾಡಬೇಕು. ನಾವು ಕೇಳಿದಾಗ ಅವ್ರು ಮಾಡಲೇ ಇಲ್ಲ. ಶಾಸ್ತ್ರ ಹೇಳುತ್ತೆ, ನಿನ್ನ ಶತ್ರುನೇ ಆಗಿದ್ರು ನಿನಗೆ ಸಹಾಯನೇ ಮಾಡಿಲ್ಲ ಅಂದರೂ ನಿಮ್ಮ ಮನೆಯ ಚಪ್ಪರದ ಕೆಳಗೆ ಇನ್ನು ಹೊಸಲಿಗೆ ಬಂದರೆ ಸಾಕು, ಅವರು ಅತಿಥಿಗಳು. ಶಾಸ್ತ್ರ ಹೇಳುತ್ತೆ. ಅದರಿಂದಲೇ ಶಾಸ್ತ್ರ ಓದಬೇಕು ಅನ್ನೋದು. ನಮ್ಗೆ ಅವಾಗ ಅನಿಸುತ್ತೆ, ಇವರು ಅವಾಗ ಮಾಡಲಿಲ್ಲ ನನಗೆ ಸಹಾಯ, ನಾನು ಯಾಕೆ ಮಾಡಬೇಕು ಅಂತ. ಖಂಡಿತವಾಗ್ಲೂ ನಾನು ಯಾಕೆ ಮಾಡಬೇಕು ಅಂತಲೇ ಅನಿಸುತ್ತೆ. ಶಾಸ್ತ್ರ ಹೇಳುತ್ತೆ, ಬಂದಿದ್ದಾರೆ ಮಾಡೋಕ್ಕೆ ಶಕ್ತಿ ಇದೆ, ಮಾಡುವಂತ. ಅದರಿಂದ ನಾನೇನು ಹುಡ್ಕೊಂಡು ಹೋಗ್ತಿಲ್ಲ ಅವ್ರನ್ನ ಕೆಲಸ ಮಾಡಬೇಕು ಅಂತ. ಅವರಾಗಿ ನನ್ನ ಮುಂದೆ ಬಂದಿದ್ದಾರೆ ಅಂದರೆ ಏನೋ ಅಕೌಂಟ್ ಇದೆ, ನಾನು ಸಹಾಯ ಮಾಡಬೇಕು, ಸಾಧ್ಯವಾದರೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು ಅಂತ. ಯಾರಿಗೂ ಆರೋಗ್ಯ ಸರಿ ಇರಲ್ಲ, ನಾನು ನೋಡ್ಕೊಳ್ಬೇಕಾಗಿ ಬರುತ್ತೆ, ಮಾಡಬೇಕದು. ಮೊನ್ನೆ ನನ್ನ ಗೆಳತಿ ಒಬ್ಬರು ಹೇಳ್ತಾ ಇದ್ರು, ಯಾರೋ ಗೆಳತಿ ಅವ್ರ ಫ್ರೆಂಡಿಂದ ಒಂದು ಫೋನ್ ಬಂದಂತೆ, ಐ ಆಮ್ ಡೈಯಿಂಗ್ ಅಂತ ಅಂದ್ರಂತೆ. ಆಕೆ ಫೋನ್ ಮಾಡಿ, ಇವರು ಏನಾಯಿತು ಅಂದ್ಕೊಂಡು ಅವತ್ತು ಸರಿಯಾಗಿ ಇನ್ನೇನು ಮಾತಾಡಲಿಲ್ಲ, ಫೋನ್ ಇಟ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಸಂಜೆ ಹೋಗಿ ನೋಡಿದ್ರೆ ಹಿರಿಯರು ಎಲ್ಲ ವಯಸ್ಸಾಗಿರೋರು, ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿದ್ದಾರೆ. ಆಕೆ ನೆಲದ ಮೇಲೆ ಮಲ್ಕೊಂಡಿದ್ದಾಳೆ. ಆ ಗಂಡಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವರಲ್ಲಿ ಹೋಗಿ ಒಳಗಡೆ ಆಕೆನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ಬಟ್ಟೆ ಹಾಕಿ ಆಕೆನ ಹಾಸ್ಪಿಟ್ಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರು ಅವರು ಹಿರಿಯರೇ. ನೋಡಿ, ಇವ್ರು ಕೇಳ್ಕೊಂಡು ಹೋಗಿ ಮಾಡಿದ್ದಲ್ಲ, ಅದು ಬಂತು ಅವ್ರಿಗೆ ಅಲ್ವಾ. ಬಂದಾಗ ಹೋಗಿ ಮಾಡೋದಿದೆಯಲ್ಲ, ಅದು ದ್ಯಾಟ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ಹೀಲಿಂಗ್. ಎಲ್ಲ ಯೋಗಿಗಳು, ಅವರೆಲ್ಲ ಯೋಗಿಗಳು. ನೀವು ಸುತ್ತಲೂ ಕಣ್ಣು ಬಿಟ್ಟು ಒಂದ್ಸಲ ನೋಡಿ ಅವ್ರ ಕಥೆಗಳನ್ನು ಕೇಳಿ ಪ್ರತಿಯೊಬ್ಬರಿಗೂ ಕೈ ಮುಗಿಬೇಕು ಅನ್ನೋಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿರ್ತಾರೆ ಅವರು. ನಮ್ಮ ಸುತ್ತಲೇ ಸ್ವಾಮೀಜಿಯವರು ಹೇಳ್ತಾರೆ, ಮನೆಯಲ್ಲಿ ಸಂತರಿದ್ದಾರೆ, ಅದನ್ನು ನೋಡೋದಕ್ಕೆ ನಮಗೆ ಸಂಸ್ಕಾರ ಬೇಕು ಅಂತ. ನಿಜ, ಅಂಥ ವ್ಯಕ್ತಿಗಳನ್ನು ನೋಡಿದಾಗ ನಾ ಹೇಳೋದು ಅದನ್ನೇ, ಪ್ರತಿಯೊಬ್ಬರು ನಮ್ಮ ಗುರುಗಳೇ ಆಗ್ತಾರೆ ಅಂತ. ಆತ್ಮನನ್ನು ತಿಳಿದವನು, ಅವ್ರೇನು ಆತ್ಮ ತಿಳಿದಿರಬೇಕು, ಕರ್ಮಫಲ ಅದೆಲ್ಲ ಗೊತ್ತಿಲ್ಲ. ನೋಡಿ, ಎ ಕಾಲ್ ಕಮ್ಸ್, ಐ ನೀಡ್ ಹೆಲ್ಪ್ ಅಂತ ಹೋಗಿ ಮಾಡ್ತಾರೆ ಅಲ್ವಾ. ಹೋಗಿ ಮಾಡ್ದೇ ಇರ್ಬೋದು, ಎಲ್ಲ ಬೇರೆ ರೀತಿಯಲ್ಲೂ ಹೆಲ್ಪ್ ಮಾಡ್ಬೋದು. ಇಲ್ಲ ನಿನ್ನ ಮಗಳಿಗೆ ಹೇಳ್ತೀನಿ ಬಂದು ನೋಡ್ಕೊಳ್ತಾಳೆ, ಏನೋ ಮಾಡ್ಬೋದು, ಅವ್ರವ್ರ ರೀತಿಯಲ್ಲಿ ಅವ್ರವ್ರ ಸಹಾಯ ಮಾಡ್ಬೋದು. ಆದರೆ ಆತ್ಮನನ್ನು ತಿಳಿದ ಮನುಷ್ಯನ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ತಾನಾಗಿ ಏನೂ ಮಾಡದೆ ಅಥವಾ ಏನನ್ನೂ ಮಾಡಿಸದೆ, ಅವನಾಗಿ ಏನು ಮಾಡಲ್ಲ, ಆದರೆ ಅವನ ಮುಂದೆ ಬಂದಿದ್ದ ಕೆಲಸ ಅವನು ಮಾಡ್ತಾನೆ. ಶರೀರ ಮತ್ತು ಇಂದ್ರಿಯಗಳಿಂದ ನವದ್ವಾರಗಳ ಪುರವಾದ ಈ ದೇಹದಲ್ಲಿ ಸುಖವಾಗಿರುವ ಅವನು ಸುಖವಾಗಿರ್ತಾನಂತೆ. ತಾನಾಗಿ ಏನನ್ನು ಮಾಡೋಕ್ಕೆ ಹೋಗದೆ ತನ್ನ ಮುಂದೆ ಬಂದಿದ್ದನ್ನು ಮಾಡೋದು ಭಗವಂತ ನನಗೆ ಕೊಟ್ಟಿರೋ ಕೆಲಸ ಇದು. ಈ ರೀತಿಯಾಗಿ ಯೋಗಿ, ಈಗ ಅವ ಯೋಗಿ ಅಂದರೆ ಹೇಗಿರ್ತಾನೆ ಅಂತ ಯೋಚಿಸ್ಬೇಕಲ್ಲ. ಆತ್ಮನಲ್ಲಿ ನಿಂತಿದ್ದಾನೆ ಅಂದರೆ ಅವನು ಯಾವ ರೀತಿ ವರ್ತಿಸ್ತಾನೆ, ಈ ರೀತಿ ಇರ್ತಾನೆ. ಇನ್ನೊಂದು ಶ್ಲೋಕ ನೋಡ್ಬಿಡೋಣ. ನ ಕರ್ತೃತ್ವಂ ನ ಕರ್ಮಾಣಿ
ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರ್ಮಗಳನ್ನಾಗಲಿ ಕರ್ತೃತ್ವ ಭಾವವನ್ನಾಗಲಿ ಮತ್ತು ಫಲಾಪೇಕ್ಷೆಯನ್ನಾಗಲಿ ಪರಮಾತ್ಮನು ಸೃಷ್ಟಿಸಿಲ್ಲ. ಆದರೆ ಪ್ರಕೃತಿಯೇ ಈ ಎಲ್ಲ ಕೆಲಸವನ್ನು ಮಾಡುವುದು, ಪ್ರಕೃತಿಯ ಎಲ್ಲ ಕೆಲಸಗಳನ್ನು ಮಾಡುವುದು. ಭಗವಂತ ಕರ್ಮಗಳನ್ನು ಸೃಷ್ಟಿಸಿಲ್ಲ. ಕರ್ತೃತ್ವ ಭಾವವನ್ನು ನಾನು ಮಾಡಿದೆ ಅನ್ನೋ ಭಾವನೆಯನ್ನು ಅವನು ಸೃಷ್ಟಿಸಿಲ್ಲ. ಮತ್ತು ಫಲಾಪೇಕ್ಷೆ ನನಗಿದೇ ಬೇಕು ಅನ್ನೋದನ್ನು ಭಗವಂತನ ಸೃಷ್ಟಿಯಲ್ಲ. ಇದೆಲ್ಲ ಮಾಡ್ಕೊಂಡಿರೋದು ಯಾರು? ನಾವು. ಯಾಕೆ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ನಾನು 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 ಅಂತ ಹೇಳುವಾಗ ಈ ಶರೀರ ನಾನು ಅಂತ ಅಂದ್ಕೊಂಡಿದ್ದೀನಿ. ಈ ಶರೀರ ನಾನು ಅಂದ್ಕೊಂಡು ಕೂಡಲೇ ನನ್ನವರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ, ಅಥವಾ ನನಗಿದು ಬೇಕು ಅದಕ್ಕೆ ಕೆಲಸ ಮಾಡ್ತೀನಿ, ಈ ರೀತಿಯಾಗಿ ಅಂದ್ಕೊಂಡು ಕೆಲಸವನ್ನು ಮಾಡ್ತೀನಿ. ಕೆಲಸ ಮಾಡಿದ ಕೂಡಲೇ ಕರ್ತೃತ್ವ ಭಾವ, ನಾನು ಮಾಡಿದೆ ಅಂತ ಬರ್ತಾ ಇದೆ. ನಾನು ಮಾಡಿದ ಮೇಲೆ ಫಲಾಪೇಕ್ಷೆ ಬರಲೇಬೇಕು. ನಾನು ಮಾಡಿದ್ದೀನಿ, ನನಗೆ ಅದಕ್ಕೆ ಫಲ ಬೇಕಲ್ವಾ? ಇದು ಯಾವುದನ್ನು ಭಗವಂತ ಸೃಷ್ಟಿಸಿಲ್ಲ. ನಾನು ಮಾಡ್ಕೊಂಡಿರೋದಿಲ್ಲ. ನಾನು 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 ಅಂತ ಹೇಳ್ಕೊಂಡು. ಆದರೆ ಪ್ರಕೃತಿಯೇ ಈ ಎಲ್ಲ ಕೆಲಸಗಳನ್ನು ಮಾಡುವುದು. ಪ್ರಕೃತಿ ಅಂದರೆ ಶರೀರ, ಅದು ತನ್ನನ್ನು ಕಾಪಾಡಿಕೊಳ್ಬೇಕು, ಅದಕ್ಕೆ ಕೆಲಸ ಮಾಡುತ್ತೆ. ಪ್ರಕೃತಿ ಅಂತ ಹೇಳುವಾಗ ಅದರ ಸ್ವಭಾವ ಅದು, ಹಾಗಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಅದು ಯಾವಾಗ ನಾನು ಮಾಡ್ತೀನಿ ಅಂತ ಅಂದ್ಕೊಳ್ತೀನೋ ಆವಾಗ ಕರ್ಮ. ಈ ಕರ್ಮ ಅಂತಂದರೆ ಏನು ಡಿಫೈನ್ ಮಾಡಿದ್ದು ನಾವು? ಆ್ಯಕ್ಷನ್ ಪ್ಲಸ್ ಇಂಟೆನ್ಷನ್ ಪ್ಲಸ್ ಕನೆಕ್ಷನ್ ಅಂತ ಅಲ್ವಾ? ಆ್ಯಕ್ಷನ್ ಅಂದರೆ ಏನು? ಒಂದು ಇಂಟೆನ್ಷನ್, ಉದ್ದೇಶ ಇದೆ, ನನಗಿದು ಬೇಕು ಅಂತ. ಒಂದು ಕನೆಕ್ಷನ್ ಇರಬೇಕು. ಭಗವಂತ ನನಗೆ ಈ ಕೆಲಸವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾನೆ ಅಂತ ಬರಬೇಕು. ದಟ್ ಈಸ್ ದಿ ಕನೆಕ್ಷನ್. ಆವಾಗ ಮ್ಯಾಜಿಕ್ ಹ್ಯಾಪನ್ಸ್ ಅಂತ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಅಲ್ವಾ? ಆ ರೀತಿಯಾಗಿ ಪ್ರಕೃತಿ ತಾನಾಗೆ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಅದನ್ನು ಯಾವುದು ಭಗವಂತ ಸೃಷ್ಟಿ ಮಾಡಿಲ್ಲ, ನಾವು ಮಾಡ್ಕೊಂಡಿರೋದು ಅಂತ. ಈ ಎಲ್ಲ ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಾ ಇದೆ ಪ್ರಕೃತಿ. ಆದರೆ ನಾನೇನು ಮಾಡ್ತಾ ಇದ್ದೀನಿ? ನಾನು ಮಾಡಿದೆ ಅಂತ ಹೇಳಿಕೊಂಡು ಕರ್ತೃತ್ವ ಭಾವವನ್ನು ನನ್ನಲ್ಲಿ ನಾನು ಸೃಷ್ಟಿಸ್ಕೊಂಡು ಫಲಾಪೇಕ್ಷೆಯನ್ನು ನಾನು ಇಟ್ಕೊಂಡು ನನ್ನದೇ ಆದ ರೀತಿಯಲ್ಲಿ ಒಂದು ಕಾರ್ಮಿಕ್ ಅಕೌಂಟನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವುದದು? ರಾಗದ್ವೇಷಗಳನ್ನು ಸೃಷ್ಟಿಸ್ಕೊಳ್ತಾ ಇದ್ದೀನಿ. ಪಾಪ ಪುಣ್ಯಗಳನ್ನು ನಾನು ಸೃಷ್ಟಿಸ್ಕೊಳ್ತಾ ಇದ್ದೀನಿ. ಆ ಪಾಪ ಪುಣ್ಯಗಳನ್ನು ಅನುಭವಿಸ್ಬೇಕಾಗಿದೆ ಈಗ. ಯಾಕೆ? ಈ ಕರ್ತೃತ್ವ ಭಾವ, ಭೋಕ್ತೃತ್ವ ಭಾವ ಇರೋದಿಲ್ಲ. ಈಗ ನಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಆ ಫಲ ಯಾರಿಗೆ ಬರಬೇಕು? ನನಗೆ ಬರಬೇಕು. ಏನಾದರೂ ನನ್ನಲ್ಲಿರುವ ಆ ಚೈತನ್ಯ ಶಕ್ತಿ, ಆ ಭಗವಂತ ಆ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮಾಡಿದಾಗ ಫಲ ಯಾರಿಗೆ ಹೋಗುತ್ತೆ? ಭಗವಂತನಿಗೆ ಹೋಗುತ್ತೆ. ನಮಗೆ ಯಾಕೆ ಬರುತ್ತೆ? ಭಗವಂತ ನನ್ನಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ, ಅವನು ನನಗೆ ಶಕ್ತಿ ಕೊಟ್ಟಿದ್ದಾನೆ, ಅವನಿಂದ ಮಾಡ್ತಾ ಇದ್ದೀನಿ, ಅವನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಹೋದಾಗ ಯಾರು ಫಲ ಯಾರಿಗೆ ಸಿಗುತ್ತೆ? ಭಗವಂತ ಮಾಡಿದ ಫಲ ಯೋಚನೆ ಮಾಡಿ. ಕರ್ಮ ಮಾಡುವಾಗ ಆ ಕರ್ಮವನ್ನಾಗಲಿ ಕರ್ತೃತ್ವವನ್ನಾಗಲಿ ಫಲಾಪೇಕ್ಷೆಯನ್ನಾಗಲಿ ಇದೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದು. ಆದ್ದರಿಂದ ಅದೆಲ್ಲವನ್ನು ನಾವೇ ಅನುಭವಿಸ್ತೀವಿ ಅಂತ ಗೀತೆ ಹೇಳುತ್ತೆ. ಅಲ್ಲಿಗೆ ನಿಲ್ಲಿಸಿರೋಣ, ಮತ್ತೆ ಮುಂದುವರಿಸ್ತೀವಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ॐ शान्ति शान्ति शान्ति. हरिः ॐ. श्री गुरुभ्यो नमः. हरिः ॐ.